ಮೇಡಮ್ ನೀವು ಮ್ಯೂಟ್ ಆಗಿದೆ. ಇದೆ. ಎಲ್ರಿಗೂ ನಮಸ್ತೆ. ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಕೋವಿಡ್ನ ಸಂಬಂಧವಾಗಿ ಈ ಒಂದು ಕಾರ್ಯಕ್ರಮವನ್ನ ಅಂತರ್ಜಾಲದ ಅಂಗಳದಲ್ಲಿ ಹಮ್ಮಿಕೊಂಡಿದ್ದೇವೆ. ಆಗೋದೆಲ್ಲ ಒಳ್ಳೇದಕ್ಕೆ, ಆಗ್ತಿರೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಸಿದ್ಧಾಂತದ ಹಾಗೆ ಕೋವಿಡ್ನಿಂದಾಗಿ ಈ ಕಾರ್ಯಕ್ರಮ ಅಂತರ್ಜಾಲದಲ್ಲಿ ನಡೆಯೋದ್ರಿಂದ ಇಡೀ ಕರ್ನಾಟಕದ ಜನರು ಕೂಡ ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಕಲ್ಪಿಸುವ ಒಳ್ಳೆಯ ಸುಕಾಲ ಅಂತ ನೆನೆಸ್ಕೊಳ್ತಾನೆ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತರ್ಜಾಲದ ಅಂಗಳದಲ್ಲಿ ಅಕ್ಷರ ಸಾಹಿತ್ಯ ಸಂಭ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಶ್ರೀಮತಿ ಡಾಕ್ಟರ್ ಮಧುಮತಿ ದೇಶಪಾಂಡೆ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಅವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಕವಿ ಸಮಯವಾಗಿ ಶ್ರೀಯುತ ನಿಂಗಪ್ಪ ತಿಡಿಗೋಳ್ ಇತಿಹಾಸ ಉಪನ್ಯಾಸಕರು, ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜ್ ಮಸ್ಕಿ ಇವರುಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಿದ್ದೇನೆ. ಅದೇ ರೀತಿಯಾಗಿ ಜಹನರ ಕೋಳೂರು ಕುಷ್ಟಗಿ ಸಹ ಶಿಕ್ಷಕಿ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ಗುಡುದೂರ್ ಕುಷ್ಟಗಿ ಈ ಮೇಡಮ್ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಫರ್ಹಾನ್ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಪ್ರಥಮ ದರ್ಜೆ ಕಾಲೇಜ್ ಹುಳಿಯೂರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರಸ್ತುತ ಅಕ್ಷರ ಸಾಹಿತ್ಯ ವೇದಿಕೆಯ ಅಡಿಯಲ್ಲಿ ಈ ಒಂದು ತಿಂಗಳಿಡೀ ಈ ಕಾರ್ಯಕ್ರಮಗಳನ್ನ ನವೆಂಬರ್ 1ರಿಂದ ಜರುಗಿಸಿಕೊಂಡು ಬರುತ್ತಲಿದ್ದೇವೆ. ಇಂದಿನ ದಿನ ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವ ಮುನ್ನ ಈ ಪ್ರಾರ್ಥನೆಯನ್ನ ಡಾಕ್ಟರ್ ವೆಂಕಟೇಶ್ ನವಲಿ ಸರ್ ಅವರು ನೆರವೇರಿಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಸರ್ ಕೇಳ್ತಾ ಇದೆ? ಹಲೋ, ಕೇಳ್ತಾ ಇದೆ. ಓಕೆ, ಸ್ಟಾರ್ಟ್ ಸರ್. ಎಲ್ಲರಿಗೂ ನಮಸ್ಕಾರ. ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಅವರ ಸಹಯೋಗದಲ್ಲಿ ನಿರಂತರವಾಗಿ ಒಂದು ತಿಂಗಳ ಪರ್ಯಂತ ನಡೀತಾ ಇರತಕ್ಕಂಥ ಒಂದು ಸಾಹಿತ್ಯ ಕಾರ್ಯಕ್ರಮ ನಡೆಸತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಎರಡೂ ಸಂಸ್ಥೆಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನಗೆ ಈ ದಿನದ ಒಂದು ಸಾಹಿತ್ಯ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಒಂದು ಪ್ರಾರ್ಥನೆ ಗೀತೆಯನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾಗಿರ್ತಕ್ಕಂಥ ನಮ್ಮ ಮಧುಮತಿ ದೇಶಪಾಂಡೆ ಮೇಡಮ್ ಅವರು ಮತ್ತು ಆತ್ಮೀಯರಾದ ಗುಂಡ್ರಾವ್ ದೇಸಾಯಿ ಅವರಿಗೂ ಮತ್ತು ಎಲ್ಲರಿಗೂ ನನ್ನ ವೈಯಕ್ತಿಕ ವಂದನೆಗಳನ್ನು ಸಲ್ಲಿಸಿ, ಒಂದು ಹೆಳವನಕಟ್ಟೆ ಗಿರಿಯಮ್ಮನವರ ಒಂದು ಕೀರ್ತನೆಯನ್ನ ಈಗ ಹೇಳ್ತೇನೆ. ಇಂಥವ ಝಾಂಗೆ ಮನಸೋತೆ ಬಲು ಪಂಥವ ನಾಡಿದ ಜಗನ್ಮಾತೆ. ಇಂಥವ ಝಾಂಗೆ ಮನಸೋತೆ ಬಲು ಪಂಥವ ನಾಡಿದ ಜಗನ್ಮಾತೆ. ಇಂಥವ ಝಾಂಗೆ ಮನಸೋತೆ ಆವಾಗ ನಾರುವ ಮೈಯ ಮಾರಿ ತೋರಿಯಾಡುವ ಕಾಲ ಕೈಯ. ಆವಾಗ ನಾರುವ ಮೈಯ ಮಾರಿ ತೋರಿಯಾಡುವ ಕಾಲ ಕೈಯ. ಕೋರೆಯಿಂದೆತ್ತೂತ ಕೊಸರಿಕೊಂಡ ಸುರನ, ಕೋರೆಯಿಂದೆತ್ತೂತ ಕೊಸರಿಕೊಂಡ ಸುರನ, ಕೋರನಾಗಿ ದೊಡ್ಡ ಧೀರನ ಸೀಳಿದ
ಇಂಥವ ಗ್ಯಾಂಗೆ ಮನಸೋತೆ ಬಹು ಪಂಥವ ನಾಡಿದ ಜಗನ್ಮಾತೆ ಇಂಥವ ಗ್ಯಾಂಗೆ ಮನಸೋತೆ ಗಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡದ ತಾಯಿಯ ಶಿರ ಕಡಿದ ಬಡ ಬ್ರಾಹ್ಮಣನೆಂದು ಬೇಡಿದ ತನ್ನ ಹಡದ ತಾಯಿಯ ಶಿರ ಕಡಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ ಕಡುಗೋಪಿ ಗೊಲ್ಲರ ಬಾಧೆಯ ನಳಿಸಿದ ಇಂಥವ ಗ್ಯಾಂಗೆ ಮನಸೋತೆ ಬಹು ಪಂಥವ ನಾಡಿದ ಜಗನ್ಮಾತೆ ಇಂಥವ ಗ್ಯಾಂಗೆ ಮನಸೋತೆ ಬೆತ್ತಲೆ ನಿಂತಿದ್ದ ನಾಗ ತೇಜ ಹತ್ತಿ ಮೇರೆವ ನೀವ ಹಿಂಗ ಬತ್ತಲೆ ನಿಂತಿದ್ದ ನಾಗ ತೇಜ ಹತ್ತಿ ಮೇರೆವ ನೀವ ಹಿಂಗ ಸಂತತ ಭಕುತರ ಸಲಹುವ ಹೆಳವನ ಕಟ್ಟೆ ಸಂತತ ಭಕುತರ ಸಲಹುವ ಹೆಳವನ ಕಟ್ಟೆ ಇಂಥ ರಂಗಯ್ಯಗೆ ಏನೆಂದು ಮನಸೋತೆ ಇಂಥವ ಗ್ಯಾಂಗೆ ಮನಸೋತೆ ಬಹು ಪಂಥವ ನಾಡಿದ ಜಗನ್ಮಾತೆ ಇಂಥವ ಗ್ಯಾಂಗೆ ಮನಸೋತೆ ಬಹು ಪಂಥವ ನಾಡಿದ ಜಗನ್ಮಾತೆ ಇಂಥವ ಗ್ಯಾಂಗೆ ಮನಸೋತೆ ಇಂಥವ ಗ್ಯಾಂಗೆ ಮನಸೋತೆ ಇಂಥವ ಗ್ಯಾಂಗೆ ಮನಸೋತೆ. ಧನ್ಯವಾದ. ಚಿಂತನೆಯನ್ನು ಇರುವ ಶ್ರೀಯುತ ಡಾಕ್ಟರ್ ವೆಂಕಟೇಶ್ ನವಲಿ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮುಂದಿನ ಘಟ್ಟ ಇಂದಿನ ದಿನದ ಉಪನ್ಯಾಸ ಕಾರ್ಯಕ್ರಮ. ಈ ಒಂದು ಉಪನ್ಯಾಸಕರಾಗಿರುವಂತಹ ಶ್ರೀಮತಿ ಮಧುಮತಿ ದೇಶಪಾಂಡೆ ಅವರ ಕಿರು ಪರಿಚಯ. ಬಹಳ ಸರಳ ಜೀವನ ನಡೆಸುತ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾದ ಇವರು ಶಿಷ್ಯ ಬಳಗವೇ ದೊಡ್ಡ ಸಂಪತ್ತು ಎಂದು ನಂಬುತ್ತಾ ನಿರಂತರ ಕಲಿಕೆಯೇ ಜೀವನದ ಸಾರ್ಥಕತೆ, ವಿನಯವಂತಿಕೆಯೇ ಸಾಧನೆಯ ಮೆಟ್ಟಿಲು ಎಂದು ನಂಬಿರುವಂತಹ ಶ್ರೀಮತಿ ಮಧುಮತಿ ದೇಶಪಾಂಡೆ ಅವರು 1959ರಲ್ಲಿ ಗುಲ್ಬರ್ಗದಲ್ಲಿ ಜನಿಸಿದ್ದಾರೆ. ಇವರುಗಳು ರುದ್ರಗೌಡ ಪದವಿ ಪೂರ್ವ ಕಾಲೇಜ್ ಸಿಂಧನೂರಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಅಲ್ಲದೆ ದೇಸಾಯಿ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರುಗಳು ಶ್ರೀ ಮೋಹನದಾಸರು ಜೀವನ ಮತ್ತು ಕೃತಿ ದರ್ಶನ ಎಂಬ ವಿಷಯದಲ್ಲಿ ಎಂಫಿಲ್ ಪದವಿಯನ್ನು ಬಂಗಾರದ ಪದಕದೊಂದಿಗೆ ಪಡೆದಿದ್ದಾರೆ. 2007ರಲ್ಲಿ ಹರಿದಾಸ ಪರಂಪರೆಯಲ್ಲಿ ಶ್ರೀ ಗೋಪಾಲದಾಸರು ಎನ್ನುವ ವಿಷಯದಲ್ಲಿ ಮಹಾಪ್ರಬಂಧವನ್ನು ಮಂಡಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. 2011ರಲ್ಲಿ 2 ಮಹಾಪ್ರಬಂಧಗಳನ್ನು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮುದ್ರಣಗೊಂಡು 2 ಗ್ರಂಥಗಳು ಲೋಕಾರ್ಪಣೆಗೊಂಡಿವೆ. ಅಲ್ಲದೆ ಇವರುಗಳು ರಾಜ್ಯದ ಅನೇಕ ಕಡೆಗಳಲ್ಲಿ ನಡೆದ ಮಹತ್ವದ ಕಾರ್ಯಕ್ರಮದಲ್ಲಿ ಜಾನಪದ ಸಾಹಿತ್ಯ, ದಾಸ ಸಾಹಿತ್ಯ, ಮಹಿಳಾ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ, ಭಾಗವತ ಪ್ರಸಂಗಗಳು, ಮಹಾಭಾರತದ ಪಾತ್ರಗಳು, ಪಂಪನ ಆದಿಪುರಾಣ ಹೀಗೆ ಹಲವು ವಿಷಯಗಳನ್ನು ಕುರಿತು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅಲ್ಲದೆ ಅನೇಕ ದಾಸವರ್ಯರ ಹಾಗೂ ಅವರ ಕೃತಿಗಳ ಕುರಿತು, ಜೈನ ಸಾಹಿತ್ಯದ ಕುರಿತು, ಮಹಿಳಾ ಸಾಹಿತ್ಯದ ಕುರಿತು ಸಾವಿರಾರು ಬಿಡಿ ಲೇಖನಗಳನ್ನು ಬರೆದಿದ್ದಾರೆ. ಅಲ್ಲದೆ ಈಗಲೂ ಬರೆಯುತ್ತಲೂ ಇದ್ದಾರೆ. ಈ ಎಲ್ಲಾ ಲೇಖನಗಳು ನಾಡಿನಾದ್ಯಂತ ಪ್ರಕಟವಾದ ಸ್ಮರಣ ಸಂಚಿಕೆಗಳಲ್ಲಿ ಹಾಗೂ ಗ್ರಂಥ ಪುಸ್ತಕಗಳಲ್ಲಿ ಪ್ರಕಟವಾಗಿವೆ.
ಇಂತಹ ಬಹುಮುಖ ಪ್ರತಿಭೆಯನ್ನು ಹೊಂದಿರುವಂತಹ ದಾಸ ಸಾಹಿತ್ಯದ ವಿದ್ವಾಂಸರೆಂದೇ ಖ್ಯಾತಿ ಪಡೆದಿರುವಂತಹ ಶ್ರೀಮತಿ ಮಧುಮತಿ ದೇಶಪಾಂಡೆ ಮೇಡಮ್ ಅವರಿಂದ ಇಂದಿನ ಉಪನ್ಯಾಸ ಕಾರ್ಯಕ್ರಮ. ಉಪನ್ಯಾಸದ ವಿಷಯ ಮಹಿಳಾ ಹರಿದಾಸರು. ಈ ವಿಷಯವನ್ನ ಕುರಿತಂತೆ ಮೇಡಮ್ ಅವರು ಇದೀಗ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸುತ್ತಲಿದ್ದಾರೆ. ಸೊ ಅಲ್ಲಿವರೆಗೆ ಒಂದು ಹಾಡಾಡು ಅಂತ ಹೇಳ್ರಿ ಮೇಡಮ್ ಅವ್ರ ಸಮಸ್ಯೆ ಆಗಿದೆ. ವೆಂಕಟೇಶ್ವರ ಒಂದು ಹಾಡಾಡ್ಲಿ. ಮೇಡಮ್ ಅವರು ಸ್ವಲ್ಪ ಲೆಫ್ಟ್ ಆಗಿದ್ದಾಗ ಗುಬ್ಬಿ ಗುಬ್ಬಿ ವೆಂಕಟೇಶ್ವರ ಒಂದು ಹಾಡಾಡ್ರಿ. ಸರಿ ಸರ್. ಮೇಡಮ್ ಬಂದ್ರು ಸರ್ ಹಾಡ್ಲಾ ಸರ್? ಹಾಡಿ. ಹಲೋ ಸರ್, ಸ್ಟಾರ್ಟ್ ಮಾಡ್ಲಾ? ಹೋಗಿ ಹಾಡ್ರಿ ಸರ್. ಓಕೆ ಮೇಡಮ್. क्षीराब्धि कन्निके श्री महालक्ष्मी आरिगे वधुआदे जाके आरिगे वधुआदे क्षीराब्धि कन्निके श्री महालक्ष्मी आरिगे वधुआदे शरधि बंधन राम चंद्र मूर्ति गो परमात्मा श्री अनंत पद्मनाभनि गो सरसी जनाभ जनार्दन मूर्ति गो ಎರಡು ಹೊಳೆಯ ರಂಗ ಪಟ್ಟಣ ವಾಸಿಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಚಲುವ ಬೇಲೂರ ಚನ್ನಿಗರಾಯನಿಗೋ ಕೆಳದಿ ಹೇಳುಡುಪಿಯ ಕೃಷ್ಣ ರಾಯನಿಗೋ ಇಳೆಯೋಳು ಪಂಢರಪುರ ನಿಲಯ ವಿಠಲಗೋ ನಳಿನಾಕ್ಷಿ ಹೇಳು ಬದರಿ ನಾರಾಯಣಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಶರಣಾಗತರ ಪೊರೆವ ಸಾರಂಗ ಪಾಣಿಗೋ ವರಗಳ ನೀವ ಶ್ರೀನಿವಾಸ ಮೂರ್ತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರ್ತಿಗೋ ಕುರುಕುಲಾಂತಕ ರಾಜ ಗೋಪಾಲ ಮೂರ್ತಿಗೋ ಸ್ಥಿರವಾದ ಪುರಂದರ ವಿಠಲರಾಯನಿಗೋ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾದೆ ಅಂಬುಜಾಕ್ಷಿ ಆರಿಗೆ ವಧುವಾದೆ ಆರಿಗೆ ವಧುವಾದೆ ಆರಿಗೆ ವಧುವಾದೆ. ಧನ್ಯವಾದಗಳು ನವಲಿ ಸರ್ ಅವರಿಗೆ. ಇದೀಗ ಉಪನ್ಯಾಸ ಕಾರ್ಯಕ್ರಮವನ್ನ
ಮಧುಮತಿ ಮೇಡಮ್ ಅವರು ಪ್ರಾರಂಭಿಸಲಿದ್ದಾರೆ. ನಮಸ್ಕಾರ ಸರ್, ಕೇಳಿಸ್ತಾ ಇದೆ ಸರ್? ಗುಂಡೂರಾವ್ ಸರ್, ಓಕೆ ಓಕೆ ಮೇಡಮ್, ಓಕೆ ಶುರು ಮಾಡೋಣ ಸರ್. ಓಕೆ ಮೇಡಮ್. ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರು ಪ್ರಕಾಶನ ಮಸ್ಕಿ ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ 1ರಿಂದ ಇಡೀ ಒಂದು ತಿಂಗಳ ಸಾಹಿತ್ಯದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಕ್ಕಾಗಿ ಆ ಎರಡೂ ಸಂಘಟನೆಗಳಿಗೆ ಮೊದಲು ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆರಂಭ ಶೂರರೇ ತುಂಬಿರುವಂತಹ ನಮ್ಮ ಸಮಾಜದಲ್ಲಿ ಅದನ್ನು ತುಂಬ ಎತ್ತರಕ್ಕೆ ಒಯ್ದು ಪ್ರತಿ ಮನೆಗೂ ಸಾಹಿತ್ಯದ ರಸದೌತಣವನ್ನು ಈ ಅಂತರ್ಜಾಲದ ಅಂಗಳದ ಮುಖಾಂತರ ತಲುಪಿಸ್ತಾ ಇರುವಂಥ ಎರಡು ಸಂಘಟನೆಗಳ ಎಲ್ಲ ಸದಸ್ಯರಿಗೂ ಅದರ ಮುಖಂಡರಿಗೂ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ನನಗೆ ಕೊಟ್ಟಿರುವಂತಹ ಮಹಿಳಾ ಹರಿದಾಸರು ಅನ್ನುವಂಥ ವಿಷಯವನ್ನು ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅಪರೂಪದ ಎರಡು ಸಾಹಿತ್ಯ ಪ್ರಕಾರಗಳು ಬಂದವು. ಸಾಹಿತ್ಯಕ್ಕಾಗಿಯೇ ಸೃಷ್ಟಿ ಆಗದೇ ಇರುವಂತಹ ಆ ಎರಡೂ ಚಳುವಳಿಗಳು, ಎರಡೂ ಭಕ್ತಿ ಪಂಥಗಳು, ಒಂದು ವಚನ ಸಾಹಿತ್ಯ, ಮತ್ತೊಂದು ದಾಸ ಸಾಹಿತ್ಯ. ಸಾಹಿತ್ಯಕ್ಕಾಗಿ ಅವರು ಬರೆದಂಥವರಲ್ಲ, ಅಂತರಂಗಕ್ಕಾಗಿ ಬರೆದಿರುವಂಥವರು. ಹರನ ಎದುರಿಗೆ, ಹರಿಯ ಎದುರಿಗೆ ತಮ್ಮ ಭಕ್ತಿಯ ನಿವೇದನೆಯನ್ನ ಮಾಡಿರುವಂತಹ ಈ ರಚನೆಗಳಲ್ಲಿ ಸಾಹಿತ್ಯಿಕ ಅಂಶ ತುಂಬಿರುವುದರಿಂದ ಅವುಗಳನ್ನು ನಾವು ವಚನ ಸಾಹಿತ್ಯ, ದಾಸ ಸಾಹಿತ್ಯ ಅಂತ ಅವುಗಳನ್ನು ಗುರುತಿಸ್ತೇವೆ. ನಮ್ಮ ಸಾಮಾಜಿಕ ಪರಿಸರದಲ್ಲಿ ಹೊರಗಿನ ಆಡಂಬರಕ್ಕೆ, ಹೊರಗಿನ ಭೋಗಕ್ಕೆ, ಹೊರಗಿನ ಸುಖಕ್ಕಾಗಿಯೇ ನಾವು ಇಡೀ ಜೀವನದ ಬಹುಭಾಗವನ್ನು ಕಳೆಯುತ್ತೇವೆ. ಆದರೆ ನಮ್ಮ ಹರಿದಾಸರು ಹೊರಗಿನದಕ್ಕಿಂತಲೂ ಒಳಗೆ ನೋಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಒಂದು ದಾಸರು ಬರೆದಿರುವಂತಹ ಒಂದು ಕೀರ್ತನೆ ಇದೆ, ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ವಸುದೇವ ಸುತನ ಕಾಂಬುದಕ್ಕೆ ಅಂತ. ಈ ಹೊರಗಣ್ಣಿನಿಂದ ಭಗವಂತನನ್ನು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಭಗವಂತನನ್ನ ಕಾಣಬೇಕು ಅಂದ್ರೆ ಒಳಗಣ್ಣನ್ನು ತೆಗಿಬೇಕು. ಅಂತರಂಗದ ಶುದ್ಧತೆಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರುವಂಥ ನಮ್ಮ ಹರಿದಾಸ ಪರಂಪರೆಯಲ್ಲಿ ಮಹಿಳಾ ಹರಿದಾಸರು ಇದ್ದಾರೆ. ಇವತ್ತಿನ ಕಾಲದಲ್ಲೂ ಕೂಡ ಅಕ್ಷರ ಮನೆ ಮನೆಗೂ ತಲುಪಬೇಕು ಅನ್ನುವಂಥ ಈ ಕಾಲದಲ್ಲೂ ಅನೇಕ ಮಹಿಳೆಯರು ನಮ್ಮ ಅಕ್ಷರ ಸಂಪತ್ತಿನಿಂದ, ಅಕ್ಷರದ ಸೌಕರ್ಯದಿಂದ ದೂರ ಉಳಿದಿದ್ದಾರೆ. ಅಂದರೆ ಕಳೆದ 200 ವರ್ಷಗಳ ಹಿಂದೆ, 300 ವರ್ಷಗಳ ಹಿಂದೆ ನಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಮಹಿಳೆಯರು ಅಕ್ಷರ ಕಲಿಯೋದನ್ನ, ಮಹಿಳೆಯರು ಅಕ್ಷರವಂತರಾಗೋದನ್ನ, ಮಹಿಳೆಯರು ಜ್ಞಾನವನ್ನ ಪಡ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಸಾಹಸವೇ ಆಗಿತ್ತು. ಅಂಥ ಕಾಲದಲ್ಲಿ ಒಂದು ಸಾಹಿತ್ಯ ಸೃಷ್ಟಿ ಮಾಡುವಂಥದ್ದು ಅದು ಅಸಾಧ್ಯ ಅನ್ನುವಂತಹ ಸ್ಥಿತಿಯಲ್ಲಿ ನಮಗೆ ಶರಣೆಯರು ಮಾರ್ಗದರ್ಶಕರಾದರು. ಹಾಗೆ ನಮ್ಮ ಈ ಹರಿದಾಸ ಸಾಹಿತ್ಯ ಯಾವಾಗಲೂ ಒಳಗೆ ನೋಡಿರುವಂಥದ್ದು, ಒಳಗೆ ಶುದ್ಧ ಇಟ್ಕೊಂಡು ಹೊರಗಿನ ಪರಿಸರವನ್ನೆಲ್ಲ ಸ್ವಚ್ಛ ಮಾಡಿ, ಒಳಗೂ ಹೊರಗೂ ಶುದ್ಧಿಯಾದಾಗ ಹೇಗೆ ನಾವು ಭಗವಂತನನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಬಹುದು. ಅದಕ್ಕೆ ನಮ್ಮ ಹರಿದಾಸರೆಲ್ಲ ಒಂದೇ ಒಂದು ಆದರ್ಶವನ್ನ ನಂಬಿರುವಂಥವರು. ಒಳಗಿನದು ದರ್ಶನ, ಹೊರಗಿನದು ಪ್ರದರ್ಶನ, ಒಳಗಿನದು ಲೇಸಿಗೆ, ಹೊರಗಿನದು ಹೇಸಿಗೆ, ಒಳಗಿನದು ನನಗಾಗಿ, ಹೊರಗಿನದು ಪರರಿಗಾಗಿ ಅಂತ. ಹೀಗೆ ಬೇರೆಯವರಿಗೋಸ್ಕರನೇ ಬದುಕೋದಕ್ಕಿಂತ ನನಗೋಸ್ಕರ ನಾನು ಬದುಕುವಂಥದ್ದು, ನಾನೆಷ್ಟು ಸತ್ಯವಾಗಿದ್ದೇನೆ, ನಾನೆಷ್ಟು ನೈತಿಕವಾಗಿ ಚೆನ್ನಾಗಿದ್ದೇನೆ, ನಾನೆಷ್ಟು ಭಗವಂತನನ್ನ ಆರಾಧಿಸ್ತೇನೆ, ಯಾರೋ ನೋಡ್ತಾರೆ ಅಂತ ಭಕ್ತಿ ಮಾಡುವಂಥದ್ದಲ್ಲ. ಈ ಮೌಲ್ಯಗಳನ್ನು ಇಟ್ಕೊಂಡು ಮತ್ತೆ ಈ ಸಂಸಾರವನ್ನ ಬಿಟ್ಟು ಹೋಗದೇನೆ, ಇದು ಭಗವಂತ ಕರುಣಿಸಿರುವಂತಹ ಒಂದು ದೊಡ್ಡ ಸಂಪತ್ತು. ಇದು ಸಂಸಾರವೆನ್ನುವಂತಹ ಸುಖವಿರಲಿ, ಕೌಸಾರಿಯ ನೆನೆವಂಥ ಮನವಿರಲಿ ಅಂದರು. ಹಾಗೆ ಸಂಸಾರದ ಸುಖವನ್ನೆಲ್ಲ ಅನುಭವಿಸ್ತಾ ಇದು ನೀನು ಕೊಟ್ಟದ್ದು, ಇದು ನಿನ್ನಿಂದ ನಮಗೆ ಸಿಕ್ಕಿದ್ದು ಅನ್ನುವಂತಹ ಒಂದು ಭಕ್ತಿಯ ಭಾವದಲ್ಲಿ, ಕೃತಜ್ಞತಾ ಭಾವದಲ್ಲಿ ನಮ್ಮ ಹರಿದಾಸ ಪರಂಪರೆ ಬೆಳೆದು ಬಂತು. ಅನೇಕ ಹರಿದಾಸರು ಈ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ರು. ಅದರಲ್ಲಿ ನಮ್ಮ ಮಹಿಳೆಯರ ಪಾಲು ಇದೆ. ಬಹಳ ಪ್ರಮುಖವಾಗಿ ನಾವು 3 ಜನ ಮಹಿಳಾ ಹರಿದಾಸರನ್ನ ಗುರುತಿಸ್ತೇವೆ. ಇವತ್ತು ನಮಗೆ ಸಿಕ್ಕಿರುವಂತಹ ಸಾಹಿತ್ಯಿಕ ರಚನೆಗಳನ್ನ ಗಮನದಲ್ಲಿಟ್ಕೊಂಡು ಗಲಗಲಿಯ ಅವ್ವನವರು, ಹೆಳವನಕಟ್ಟೆಯ ಗಿರಿಯಮ್ಮನವರು ಮತ್ತು ಹರಪನಹಳ್ಳಿಯ ಭೀಮವ್ವನವರು. ನಮ್ಮ ಅಧ್ಯಯನದ ಮೂಲಕ ನಾವು ಇವತ್ತು ರಾಘವೇಂದ್ರ ರಾಯರ ತಾಯಿಯವರು ಕೀರ್ತನೆಗಳನ್ನು ರಚನೆ ಮಾಡಿದ್ರು ಅಂತ ನಮಗೆಲ್ಲೋ ಮಾಹಿತಿ ಸಿಗ್ತದೆ. ಪುರಂದರದಾಸರ ಪತ್ನಿ ಮತ್ತು ಪುತ್ರಿಯರು ರಚನೆಗಳನ್ನು ಮಾಡಿದ್ರು ಅಂತ ಸಿಗ್ತದೆ.
ಆಮೇಲೆ ಪುರಂದರದಾಸರ ಕಾಲದಲ್ಲಿ ಅನೇಕ ಹೆಣ್ಣು ಮಕ್ಕಳ ಹೆಸರುಗಳು ನಮಗೆ ಸಿಗ್ತವೆ. ಆದ್ರೆ ಇವತ್ತು ಅವು ಯಾವ ಕೀರ್ತನೆಗಳು ನಮಗೆ ಇವತ್ತು ಲಭ್ಯವಾಗಿಲ್ಲ. ಇವತ್ತಿನ ಕಾಲದಲ್ಲೂ ಕೂಡ, ವರ್ತಮಾನ ಕಾಲದಲ್ಲೂ ಅನೇಕ ಜನ ಮಹಿಳೆಯರು ಹರಿದಾಸ ರಚನೆಯಲ್ಲಿ ತೊಡಗಿದ್ದಾರೆ. ದೊಡ್ಡಿ ಸುಧಾಬಾಯಿಯವರು ಕೀರ್ತನೆಗಳನ್ನ ರಚನೆ ಮಾಡ್ತಾರೆ. ದಾಸ ಸಾಹಿತ್ಯದ ಹಿರಿಯ ವಿದ್ವಾಂಸರಾಗಿರುವಂತಹ ಡಾಕ್ಟರ್ ಎನ್ ನಾಗರತ್ನಮ್ಮ ಅವರು ಹರಿದಾಸರ ಕೀರ್ತನೆಗಳನ್ನು ಅವರು ರಚನೆ ಮಾಡಿದ್ದಾರೆ. ರಾಯಚೂರಿನ ಮಂಗಳಮೂರ್ತಿಯವರು ದಾಸ ಸಾಹಿತ್ಯದ ರಚನೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಸಿಂಧನೂರಿನ ಚಂದುಬಾಯಿ ಟೀಚರ್ ಇಂಥವರನ್ನ ಅನೇಕ ಜನ ಇವತ್ತಿಗೂ ಹರಿದಾಸ ಸಾಹಿತ್ಯ ರಚನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಆದರೆ ನಾವು ಸಾಹಿತ್ಯಿಕ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿ ಗಲಗಲಿ ಅವ್ವನವರನ್ನ ಮಹಿಳಾ ಹರಿದಾಸರ ಸಾಲಿನಲ್ಲಿ ಅವರನ್ನ ಮೊದಲನೆಯವರು ಅನ್ನುವಂಥ ರೀತಿಯಿಂದ ನಾವು ಅವರನ್ನ ಗೌರವಿಸ್ತೇವೆ. ಮಹಿಳೆಗೆ ಒಂದು ಬೈಂಡಿಂಗ್ ಇರ್ತದೆ. ಆ ಸಂಸಾರ ಬಂಧನದಲ್ಲಿ ಸಿಲುಕಿಕೊಂಡು ಆ ಸಂಸಾರಿಕ ಜಂಜಾಟದಲ್ಲಿ ಇದ್ಕೊಂಡು ಒಂದು ಸಾಧನೆ ಮಾಡೋದು ಬಹಳ ಕಷ್ಟಕರವಾಗಿರುವಂಥದ್ದು. ನಾವು ಹೇಗೆ ಒಂದು ಯೋಗ ಅಂತ ಕರಿತೀವಿ, ನಮಗಿವತ್ತು ಲಭ್ಯವಾಗಿರುವಂಥ ಈ 3 ಜನ ಮಹಿಳಾ ಹರಿದಾಸರನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ರೀತಿಯಿಂದ ಅಂದ್ರೆ ತುಂಬಾ ಹತ್ತಿರದ ಸಾಂಸಾರಿಕ ಬಂಧನದಿಂದ ಹೇಗೆ ಅವರು ಮುಕ್ತರಾದರು. ನಮ್ಮ ಪರಂಪರೆಯಲ್ಲಿ ಹೆಣ್ಣಿಗಿರುವಂತಹ ಸ್ಥಾನ, ಅವಳಿಗೆ ಅಕ್ಷರಾಭ್ಯಾಸದ ಕೊರತೆ, ಅದನ್ನು ಹೊರತುಪಡಿಸಿ ಬ್ರಾಹ್ಮಣ ಸಮಾಜದ ಮಡಿವಂತ ಮನೆಗಳಲ್ಲಿ, ಬ್ರಾಹ್ಮಣ ಸಮಾಜದ ತುಂಬ ಸಂಪ್ರದಾಯಸ್ಥ ಮನೆಗಳಲ್ಲಿ ಮಹಿಳೆಯರಿಗಿರುವಂತಹ ಸ್ಥಾನಮಾನ ಅದನ್ನು ನಾವು ಗಮನಿಸ್ತಾ ಹೋದರೆ ಬಹಳ ಆಶ್ಚರ್ಯವಾಗ್ತದೆ. ಗಲಗಲಿ ಅವ್ವನವರು ಸುಮಾರು 1670ರಿಂದ 1760ರವರೆಗೆ ಬದುಕಿದ್ರು ಅನ್ನುವಂಥ ಮಾಹಿತಿ ನಮಗೆ ಲಭ್ಯವಾಗ್ತದೆ. ಇವತ್ತಿಗೂ ಕೂಡ ಗಲಗಲಿಯ ಮನೆತನ ಅದು ಪಾಂಡಿತ್ಯಕ್ಕೆ, ವಿದ್ವಾಂಸಕ್ಕೆ ಇವತ್ತಿಗೂ ಹೆಸರುವಾಸಿಯಾಗಿರುವಂಥದ್ದು. ಅವರು ತಮ್ಮ ಗಲಗಲಿ ಮನೆತನದ ಮೂಲ ಪುರುಷ ಅಂತ ಮುದ್ಗಲಾಚಾರ್ಯರನ್ನ ಗುರುತಿಸ್ಕೊಳ್ತಾರೆ. ಮುದ್ಗಲಾಚಾರ್ಯರ ಧರ್ಮಪತ್ನಿಯಾಗಿರುವಂಥವರು ರಮಾಬಾಯಿ, ಅವರನ್ನೇ ನಾವು ಗಲಗಲಿಯ ಅವ್ವನವರು ಅಂತ ಗುರುತಿಸ್ತೇವೆ. ಗಲಗಲಿಯ ಆ ಕಾಲದಲ್ಲಿ ಹೇಗೆ ಹೆಣ್ಮಕ್ಳಿಗೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇತ್ತು. ಸುಮಾರು 9 ವರ್ಷದ ರಮಾಬಾಯಿಯವರಿಗೆ 90 ವರ್ಷದ ಮುದ್ಗಲಾಚಾರ್ಯರು ಮದುವೆ ಮಾಡ್ಕೊಳ್ತಾರಂತೆ. ಅದು ತೆರೆ ಕೊಟ್ಟು, ಕನ್ಯೆಯ ತಂದೆಗೆ ದುಡ್ಡು ಕೊಟ್ಟು ಮದುವೆ ಆಗುವಂಥ ಒಂದು ಪದ್ಧತಿ ಇತ್ತು. ಇವತ್ತಿನ ನಮ್ಮ ಕೊಪ್ಪಳ ಜಿಲ್ಲೆಯ ಹೊಸ ತಾಲೂಕು ಕಾರಟಗಿ, ಆ ಕಾರಟಗಿಯ ಹತ್ತಿರ ಇರುವಂಥ ನವಲಿಯ ಶಾನುಭೋಗರ ಮಗಳಾಗಿರುವಂಥ ರಮಾಬಾಯಿಯವರನ್ನ ಯಾತ್ರೆಗಾಗಿ ಬಂದಿರುವಂಥ ಮುದ್ಗಲಾಚಾರ್ಯರು, ಗಲಗಲಿ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಬಿಡಗಿ ತಾಲೂಕಿನ ಒಂದು ಗ್ರಾಮ, ಅವ್ರು ಯಾತ್ರೆಗಾಗಿ ಬಂದಿರಬೇಕಾದ್ರೆ 90 ವರ್ಷದ ತುಂಬ ಪಂಡಿತರಾಗಿರುವಂಥ ವೃದ್ಧರು 10-11 ವರ್ಷದ ರಮಾಬಾಯಿಯವರನ್ನ ತೆರೆಕೊಟ್ಟು ಮದುವೆ ಆಗ್ತಾರೆ. ಮದುವೆ ಆದ ಕೆಲವೇ ದಿನಗಳಲ್ಲಿ ತಮ್ಮ ಇಹಲೋಕದ ವ್ಯಾಪಾರವನ್ನ ಅವರು ಮುಗಿಸ್ತಾರಂತೆ. ಆಮೇಲೆ ನಾವೇ ವಿಚಾರ ಮಾಡಿದ್ರೆ ಅವತ್ತಿನ ಕಾಲದ ಪತಿಯನ್ನು ಕಳ್ಕೊಂಡಿರುವಂಥ ಬ್ರಾಹ್ಮಣ ಸಮಾಜದ ಸ್ತ್ರೀಯರು ಹೇಗೆ ಮಡಿ ಅಂತ ನಮ್ಮಲ್ಲಿ ಒಂದು ಪದ ಇದೆ, ಮಡಿ ಹೆಂಗಸಾಗ್ತಾರೆ, ಮಡಿ ಹೆಣ್ಮಗಳಾಗ್ತಾರೆ. ತನ್ನ ಇಡೀ ಬದುಕನ್ನ ಮುಂದಿನ ಸುಮಾರು 70-80 ವರ್ಷಗಳ ಕಾಲವನ್ನ ಹೇಗೆ ಅವರು ಬದುಕಿದ್ರು, ಅದೊಂದು ದೊಡ್ಡ ಸಾಧನೆ. ಅದು ಯಾವ ತಪಸ್ಸಿನಿಗಿಂತಲೂ ಕೂಡ ಕಡಿಮೆಯಾಗಿರುವಂಥದ್ದಲ್ಲ. ಗಲಗಲಿ ಅವ್ವನವರನ್ನ ಓದ್ತಿರ್ಬೇಕಾದ್ರೆ, ಅವರ ಜೀವನ ಚರಿತ್ರೆಯನ್ನ ನಾವು ನೋಡ್ತಿರ್ಬೇಕಾದ್ರೆ ನಮಗೆ ವೈದೇಹಿ ಬರೆದಿರುವಂಥ ಅಡುಗೆ ಮನೆಯ ಹುಡುಗಿ ಜ್ಞಾಪಕಕ್ಕೆ ಬರ್ತಾಳೆ. ಬೇಂದ್ರೆಯವರು ಬರೆದಿರುವಂಥ ಪುಟ್ಟ ವಿಧವೆ ನಮಗೆ ನೆನಪಾಗ್ತಾಳೆ. ಅವಲಕ್ಕಿ ಕುಟ್ಟುತ್ತಾ ಬತ್ತಿ ಹೊಸೆಯುತ್ತ ಆಯುಷ್ಯ ಕಳೆದಳು ತೊಟ್ಟು ತೊಟ್ಟು ಅಂತ ಹೇಳ್ತಾರೆ ಬೇಂದ್ರೆಯವರು. ಹೀಗೆ ಬದುಕಿರುವಂಥವ್ರು. ನಾವು ಇವು ನಮ್ಮ ಮನೆಗಳಲ್ಲಿ, ನಮ್ಮ ಪರಿಚಯಸ್ಥರ ಮನೆಗಳಲ್ಲಿ ಸುಮಾರು ಒಂದು 25-30 ವರ್ಷಗಳ ಹಿಂದೆ, ಒಂದು 50 ವರ್ಷಗಳ ಹಿಂದೆ ಈ ಥರದ ವಾತಾವರಣವನ್ನು ನೋಡ್ತಾ ಇದ್ವಿ. ತುಂಬ ಚಿಕ್ಕ ವಯಸ್ಸಿನಲ್ಲಿ ಪತಿಯನ್ನು ಕಳ್ಕೊಂಡಿರುವಂತಹ ಮಹಿಳೆ ಮಡಿಯಾಗಿ ಗಂಡನ ಮನೆಯಲ್ಲಿ ಇಡೀ ಆಯುಷ್ಯವನ್ನು ಕಳೀತಾ ಇದ್ಲು, ತವ್ರ ಮನೆಯಲ್ಲಿ ಇಡೀ ಆಯುಷ್ಯವನ್ನು ಕಳೀತಾ ಇದ್ಲು, ಎಷ್ಟು ಬಸಿರು ಬಾಣಂತನಗಳನ್ನು ಮಾಡ್ತಾ ಇದ್ಲು, ಎಷ್ಟು ಔಷಧೋಪಚಾರಗಳನ್ನು ಕೊಡ್ತಾ ಇದ್ಲು. ಒಂದು ನಿಷ್ಠೆಯಿಂದ ಬದುಕುವಂತ ರೀತಿಯಲ್ಲಿ ಗಲಗಲಿ ಅವ್ವನವರು ಮದುವೆ ಅಂದ್ರೆ ಏನು ಅಂತ ಅರ್ಥವಾಗದೇ ಇರುವಂತಹ ವಯಸ್ಸಿನಲ್ಲಿ, ಗಂಡ ಅಂದ್ರೆ ಏನು ಅಂತ ತಿಳಿಯದೇ ಇರುವಂತಹ ವಯಸ್ಸಿನಲ್ಲಿ ಗಂಡನನ್ನ ಕಳ್ಕೊಳ್ತಾರೆ. ಆದ್ರೆ ಮುದ್ಗಲಾಚಾರ್ಯರು ತಾವು ಸಾಯುವ ಕೊನೆಗಳಿಗೆಯಲ್ಲಿ ತಮ್ಮ ಬೆಳೆದ ಪಂಡಿತ ಮಕ್ಕಳು, ಸುಮಾರು ಒಂದು 70 ವರ್ಷದ ಮಕ್ಕಳಿದ್ದಾರೆ ಅವರಿಗೆ, ಆ ವಯಸ್ಸಿನ ಮಕ್ಕಳನ್ನ ಹತ್ತಿರ ಕರೆದು ನಿಮ್ಮ ತಾಯಿಗೆ ಅಕ್ಷರಾಭ್ಯಾಸ ಮಾಡಿಸಿ ಅಂತ ಹೇಳಿದ್ರು. ಇದನ್ನ ನಾನು ಯೋಗ ಅಂತ ಕರಿತೀನಿ. ಆ ಒಂದು ಒಳ್ಳೆಯ ಉದ್ದೇಶವನ್ನು ಕೊಟ್ಟರು ಮಕ್ಕಳಿಗೆ. ಆಮೇಲೆ ಮಕ್ಕಳು ತಮ್ಮ ತಂದೆಯ ಆಸೆಯಂತೆಯೇ
ತಮ್ಮ ಮೊಮ್ಮಕ್ಕಳಿಗಿಂತಲೂ ಚಿಕ್ಕವಳಾಗಿರುವಂತಹ ತಾಯಿ ಅವಳು ಸ್ಥಾನದಲ್ಲಿ. ತಮ್ಮ ಮೊಮ್ಮಕ್ಕಳಿಗಿಂತಲೂ ಚಿಕ್ಕವಳಾಗಿರುವಂತಹ ತಾಯಿಗೆ ಶಾಸ್ತ್ರಾಭ್ಯಾಸವನ್ನೆಲ್ಲ ಮಾಡಿಸಿದ್ರಂತೆ, ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರಂತೆ. ಆಮೇಲೆ ಅವರು ಹೇಗೆ ಯೋಗ ಕವಿತೆ ರಚನೆ ಮಾಡುವಂಥದ್ದು, ಸಾಹಿತ್ಯ ರಚನೆ ಮಾಡುವಂಥದ್ದು, ಅದೇ ನಾವು ಅದನ್ನು ಪಡ್ಕೊಂಡು ಬಂದಿರಬೇಕು. ಅದನ್ನು ಸಾಧನೆ ಮಾಡಿ ನಾವು ಅದನ್ನು ದೊಡ್ಡದು ಮಾಡ್ಕೋಬಹುದೇ ಹೊರತಾಗಿ ನಾನು ಕವಿತೆ ಬರಿತೀನಿ ಅಂದ್ರೆ ಆಗಲ್ಲ, ನಾನೊಂದು ಕೀರ್ತನೆ ಬರಿತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಪ್ರತಿಭಾ ನವನೋನ್ಮೇಷ ಶಾಲಿನಿ ಅಂತ ಕರಿತೀವಿ, ಅದು ದೈವದತ್ತವಾಗಿ ಬಂದಿರಬೇಕದು. ಹಾಗೆ ರಮಾದೇವಿಯವರಿಗೆ ಅಂಥದೊಂದು ಒಳಗೆ ಒಂದು ಹಸಿವೆ ಇತ್ತು. ಅವರು ಅನೇಕ ಕೀರ್ತನೆಗಳನ್ನ ಬರೆದ್ರು. ಆಮೇಲೆ ತಮ್ಮ ಪಂಡಿತ ಮಕ್ಕಳಿಗೆ ಬಂದಿರುವಂತಹ ತೊಂದರೆಯನ್ನು ನಿವಾರಣೆ ಮಾಡಿರುವಂತಹ ಉಲ್ಲೇಖಗಳಿವೆ. ಅವತ್ತೆಲ್ಲ ವಾದ ವಿವಾದಗಳಾಗ್ತಿದ್ವು ಪಂಡಿತರ ಮಧ್ಯದಲ್ಲಿ, ಪಂಥಗಳ ಮಧ್ಯದಲ್ಲಿ, ಅವರವರು ನಂಬಿಕೊಂಡಿರುವಂತಹ ಸಿದ್ಧಾಂತಗಳ ಮಧ್ಯದಲ್ಲಿ ವಾದ ವಿವಾದಗಳು ನಡೆದಾಗ ತಮ್ಮ ಪಂಡಿತ ಮಕ್ಕಳು ಸೋಲುವಂತಹ ಸ್ಥಿತಿಗೆ ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ರಂತೆ. ರಮಾದೇವಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಕ್ಕಾಗಿ ಇವತ್ತಿಗೂ ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಟ್ರೆಜರಿ ಆಫೀಸ್ನಲ್ಲಿ ಅವರಿಗೆ ಮಾಶಾಸನ ಉಂಬಳಿ ಹಾಕಿಕೊಟ್ಟದ್ದು ಅದು ಸಾಕ್ಷಿಯಾಗಿದೆ. ಹೀಗೆ ಆ ಥರದ ಜೀವನವನ್ನ ನಮ್ಮ ರಮಾಬಾಯಿಯವರು ನಡೆಸಿದ್ರು. ಅವ್ವನವರು ಅನ್ನುವಂಥ ಹೆಸರಿನಿಂದಲೇ ಅವರು ನಮ್ಮ ದಾಸ ಸಾಹಿತ್ಯದ ಸಂಪ್ರದಾಯದಲ್ಲಿ ಪ್ರಸಿದ್ಧರಾಗಿರುವಂಥವರು. ರಮಿಯರಸ ರಾಮೇಶ ಅನ್ನುವಂಥ ಅಂಕಿತದಲ್ಲಿ ಅವರು ಕೀರ್ತನೆಗಳನ್ನ ಬರೆದ್ರು. ಇವತ್ತು ಸುಮಾರು 262 ಕೀರ್ತನೆಗಳು ಅವ್ರದ್ದು ನಮಗೆ ಲಭ್ಯ ಇದೆ. ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಇರುವಂತಹ ಸಾಂಪ್ರದಾಯಿಕ ಹಾಡುಗಳನ್ನ ಬರೆದ್ರು. ನಮ್ಮ ಮನೆಗಳಲ್ಲಿರುವಂತಹ ಹಬ್ಬ ಹರಿದಿನಗಳ ಬಗ್ಗೆ ಬರೆದ್ರು. ಆಮೇಲೆ ದಾಸ ಸಾಹಿತ್ಯ ಅಂದ್ರೆ ಅದೊಂದು ಪೌರಾಣಿಕ ಪ್ರಪಂಚ. ಅದು ಇಡೀ ಪೌರಾಣಿಕ ಸಾಹಿತ್ಯದ ಎಲ್ಲ ಮಜಲುಗಳನ್ನ ನಮ್ಮ ಹರಿದಾಸರು ನಮಗೆ ಕೊಟ್ಟಿದ್ದಾರೆ. ಮಹಾಭಾರತ, ರಾಮಾಯಣ, ವೇದಗಳು, ಪುರಾಣಗಳು, ಭಾಗವತದಲ್ಲಿ, ಹರಿವಂಶದಲ್ಲಿ ಅಲ್ಲಿರುವಂತಹ ಎಲ್ಲ ವಿಷಯಗಳನ್ನ, ದಶಾವತಾರಗಳನ್ನ, ಅಂಥವನ್ನೆಲ್ಲ ಅಚ್ಚ ಕನ್ನಡದಲ್ಲಿ ಕೊಟ್ಟಿರುವಂತಹ ಹರಿದಾಸ ಸಾಹಿತ್ಯಕ್ಕೇನೆ ನಮ್ಮ ಗಲಗಲಿ ಅವ್ವನವರು ಕೂಡ ಅನೇಕ ಹಾಡುಗಳನ್ನ ಆ ಥರದಲ್ಲಿ ಬರೆದ್ರು. ನಮ್ಮ ಗುರು ಪರಂಪರೆಯನ್ನ ಅವರು ಸ್ತುತಿ ಮಾಡಿದ್ರು. ಮೂಯ್ಯದ ಹಾಡುಗಳನ್ನ ಬರೆದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೂಯ್ಯದ ಹಾಡುಗಳಂತಿದೆ. ಮದುವೆಯ ಸಂದರ್ಭದಲ್ಲಿ, ಮುಂಜುವೆಯ ಸಂದರ್ಭದಲ್ಲಿ ಆ ಥರ ಮೂಯ್ಯ ಮಾಡೋದು ಅಂತ ನಮ್ಮ ಹತ್ರ ಇದೆ. ಮೂಯ್ಯದ ಹಾಡುಗಳನ್ನು ಬರೆದಿದ್ದಾರೆ. ಸೇತು ಬಂಧದ ಹಾಡುಗಳನ್ನು ಬರೆದ್ರು. ಕೋಲು ಹಾಡುಗಳನ್ನ ಬರೆದ್ರು. ಒಟ್ಟು 260 ಕೀರ್ತನೆಗಳು ಇವತ್ತು ನಮಗೆ ಅವು ಸಿಗ್ತವೆ. ತುಂಬಾ ವಿನೀತರಾಗಿ ಅವರು ಕೇಳ್ಕೊಳ್ತಾರೆ ಹಿರಿಯರ ಹತ್ರ. ನಾನು ಯಾಕಂದ್ರೆ ಅಕ್ಷರಾಭ್ಯಾಸವನ್ನು ಕಲಿತವಳಲ್ಲ, ತುಂಬಾ ಪಂಡಿತಳು ನಾನಲ್ಲ, ಆದ್ರೂ ಕೂಡ ಬಲ್ಲಿದ ಗುರುಗಳ ಎಲ್ಲ ಹಿರಿಯರ ದಯದಿ ಬಲ್ಲಷ್ಟು ತತ್ವ ರಚಿಸಿದೆ ಎಂದಿದ್ದಾರೆ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನ ನಾನು ರಚನೆ ಮಾಡ್ತಾ ಇದ್ದೀನಿ. ಮುದ್ಗಲ್ಲ ವಾಸನ ಶುದ್ಧ ನಾಮದವರು ಮುದ್ದು ಪಾದಗಳ ಸ್ಮರಿಸೂತ ರಚಿಸಿದ ಅಪದ್ದ ನೋಡದಲೆ ಹರಿಕೊಳ್ಳೋ ಮೂಢಳು ನಾನೊಂದು ಬೇಡಿ ಬಯಸಿಕೊಂಡೆ ಮಾಡಿದೆ ಕವನ ಮನವುಬ್ಬಿ ಎಂದು ವಿನಯವನ್ನ ಮೆರೆದಿರುವಂಥವರು. ತೀರ್ಥಯಾತ್ರೆಯನ್ನ ಮಾಡಿದ್ರು. ಅವರು ಕಾಶಿಗೆ ಹೋದಾಗ ಆಮೇಲೆ ಗಲಗಲಿ ಅವ್ವನವರ ಜೊತೆಗೆ ಯಾವಾಗ್ಲೂ ಒಬ್ಬ ಶಿಷ್ಯ ಇರ್ತಿಲ್ಲ. ಅವಳ ಹೆಸರು ಭಾಗಮ್ಮ ಅಂತ. ಎಡಬಿಡದೇನೆ ಅವ್ವನವರ ಜೊತೆಗೆ ಅವಳು ಇರುವಂಥದ್ದು. ಕಾಶಿ ಯಾತ್ರೆಯ ಸಂದರ್ಭದಲ್ಲಿ ಕಾಶಿಯಲ್ಲಿ ಇರ್ಬೇಕಾದ್ರೆ ಭಾಗಮ್ಮನಿಗೆ ಅನಾರೋಗ್ಯ ಕಾಡ್ತಂತೆ, ತುಂಬಾ ಜ್ವರ ಬಂತಂತೆ. ಅವಾಗ ಗಲಗಲಿ ಅವನವ್ರು ಹೇಳ್ತಾರೆ, ದಶಮಸ್ಕಂದವನ್ನ, ಭಾಗವತದ ದಶಮಸ್ಕಂದವನ್ನ ನೀನು ಕನ್ನಡದಲ್ಲಿ ಬರಿ ಅಂತ ಹೇಳಿದ್ರಂತೆ. ಶಿಷ್ಯಳಾಗಿರುವಂತ ಭಾಗಮ್ಮ ಆ ದಶಮಸ್ಕಂದವನ್ನ ಕನ್ನಡಕ್ಕೆ ಬರೆದ ಮೇಲೆ ಅವರಿಗೆ ಅನಾರೋಗ್ಯ ಕಡಿಮೆ ಆಯಿತು ಅನ್ನುವಂಥ ಮಾತುಗಳು ನಮಗಿದೆ. ಅನೇಕ ಔಷಧೋಪಚಾರಗಳನ್ನ ಮಾಡ್ತಾ ಇದ್ರು. ನಾವೇನ್ ಕರಿತೀವಿ ಗಮಟಿ ಔಷಧ ಅಂತ ಇರ್ತೀವಿ, ಆಯುರ್ವೇದಿಕ್ ಔಷಧಗಳಂತ ಹೇಳ್ತೀವಿ. ಅಂತ ಎಲ್ಲ ಔಷಧಗಳನ್ನ ಗಲಗಲಿ ಅವನವರು ಕೊಡ್ತಾ ಇದ್ರು. ಎಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯನ ಸಾಧನೆಗೆ ಬಹಳ ಮುಖ್ಯವಾಗಿರುವಂಥದ್ದು ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳನ್ನ ತ್ಯಾಗ ಮಾಡಬೇಕು, ಅದನ್ನ ಪೂರ್ತಿ ಸುಟ್ಟಾಕ್ಬೇಕು ಅನ್ನೋದಕ್ಕಾಗಿ ಒಂದು ಕೀರ್ತನೆಯನ್ನ, ಅವರದೇ ಬರೆದಿರುವಂತಹ ಒಂದು ಕೀರ್ತನೆಯನ್ನು ಉದಾಹರಣೆಯಾಗಿ ಕೊಡ್ಬೋದು. ಅಷ್ಟಮದವು ತಮವೋ ಎಂಬ ಕುಟ್ಟಿ ಹಿಟ್ಟು ಮಾಡಿಸಿದ. ಅಷ್ಟಮದ ಅನ್ನೋದನ್ನೆಲ್ಲ ಹೇಗ್ ಮಾಡ್ಬೇಕಂದ್ರೆ ಅದನ್ನ ಹಿಟ್ಟು ಮಾಡ್ಬಿಡ್ಬೇಕಂತ. ಕೋಪ ಎಂಬ ಬಣವಿ ಒಟ್ಟಿ ಕೆಂಡ ಹೇರಿಸಿ ಸತ್ವರಜವು ತಮವು ಎಂಬ ಕತ್ತಲೆಯ ಅಡಗಿಸಿ ಮತ್ತೆ ಜ್ಞಾನ ಸೂರ್ಯನ ಪ್ರಶಸ್ತ ಉದಯ ಮಾಡಿಸಿ. ಜ್ಞಾನ ಸೂರ್ಯ ನಮಗೆ ಬೇಕು ಅಂದ್ರೆ, ಜ್ಞಾನ ಅನ್ನುವಂಥ ಒಂದು ಬೆಳಕು ನಮಗೆ ಸಿಗಬೇಕು ಅಂತಂದ್ರೆ ನಮ್ಮಲ್ಲಿರುವಂತಹ ಅರಿಷಡ್ ವರ್ಗಗಳು, ಮದ ಮತ್ಸರಗಳೆಲ್ಲ ಅವು ಹೊರಟೋಗ್ಬೇಕು ಅನ್ನುವಂಥ ಮಾತುಗಳನ್ನ ತಮ್ಮ ಕೀರ್ತನೆಯಲ್ಲಿ ಹೇಳಿದ್ರು. ಆ ಕಾಲದಲ್ಲಿ ಬಳಸುವಂತಹ ಆಭರಣಗಳು, ಆ ಕಾಲದಲ್ಲಿ ಮಾಡುವಂಥ ಅಡಿಗೆಯ ಪದ್ಧತಿಗಳು, ಆ ಕಾಲದಲ್ಲಿರುವಂತಹ ಅಲಂಕಾರ ಸಾಮಗ್ರಿಗಳು, ಇವೆಲ್ಲವೂ ಕೂಡ ಅವರ ಕೋಲು ಹಾಡುಗಳಲ್ಲಿ, ಮುಯ್ಯದ ಹಾಡುಗಳಲ್ಲಿ ನಾವು ನೋಡ್ತೇವೆ. ತುಂಬಾ ಸರಳವಾಗಿರುವಂಥ ಭಾಷೆಯಲ್ಲಿ ಕಾವ್ಯವನ್ನ ರಚನೆ ಮಾಡಿರುವಂಥವರು. ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಯಲ್ಲಿ ಅವರು ಕೀರ್ತನೆಗಳನ್ನ ರಚನೆ ಮಾಡಿದ್ರು.
ಒಬ್ಬ ಸಂಸ್ಕೃತ ವಿದ್ವಾಂಸರ ಮನೆಯಲ್ಲಿ ಶಾಸ್ತ್ರ ಸಂಪನ್ನ ಮತ್ತು ವೇದ ಪಾರಂಗತರ ಮನೆಯ ಒಬ್ಬ ಹೆಣ್ಣು ಮಗಳು ಆ ಕಾಲದಲ್ಲಿ ಕನ್ನಡದಲ್ಲಿ ಕೀರ್ತನೆಯನ್ನ ಬರೆದಿದ್ದಾಳೆ ಅನ್ನೋದೇ ಒಂದು ದೊಡ್ಡ ಏನ್ ಹೇಳ್ತಾರೆ, ಒಂದು ದೊಡ್ಡ ಸಾಧನೆ ಅವತ್ತಿನ ಕಾಲದಲ್ಲಿ. ಅಂದಿನ ಸಾಮಾಜಿಕ ಪರಿಸರದಲ್ಲಿ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವಹಿಸಿಕೊಂಡು ಗಲಗಲಿ ಯೌವನವರು ಮುಂದಿನ ನಮ್ಮ ಎಲ್ಲ ಹರಿದಾಸ ಪೀಳಿಗೆಗೆ, ಮಹಿಳಾ ಹರಿದಾಸರ ಒಂದು ಪೀಳಿಗೆಗೆ ಒಂದು ಭದ್ರ ಬುನಾದಿಯನ್ನ ಅವ್ರು ಹಾಕಿಕೊಟ್ರು ಅಂತ ಹೇಳ್ಬೋದು. ಆಮೇಲೆ ನಮ್ಮ ಹರಿದಾಸ ಸಾಹಿತ್ಯದಲ್ಲಿ ಬಹಳ ದೊಡ್ಡ ಹೆಸರು ಹೆಳವನಕಟ್ಟೆ ಗಿರಿಯಮ್ಮನವರು. ಯೋಗವೆಂಬಂತೆ ಇವತ್ತು ಪ್ರಾರ್ಥನೆಯನ್ನು ಕೂಡ ನಮ್ಮ ನವಲಿಯವರು ಹೆಳವನಕಟ್ಟೆ ಗಿರಿಯಮ್ಮನವರ ರಚನೆಯನ್ನೇ ಇವತ್ತು ಅವರು ಪ್ರಾರ್ಥನೆಯ ರೂಪದಲ್ಲಿ ಅದನ್ನು ಹಾಡಿದ್ರು. ಹೆಳವನಕಟ್ಟೆ ಗಿರಿಯಮ್ಮನಿಗೆ ಆಮೇಲೆ ಬಹಳ ಪ್ರಾಮುಖ್ಯತೆ ಇದೆ. ಅವರು ಬರೀ ಕೀರ್ತನೆಗಳನ್ನಷ್ಟೇ ರಚನೆ ಮಾಡಲಿಲ್ಲ, ಕಾವ್ಯಗಳನ್ನು ಅವರು ರಚನೆ ಮಾಡಿದ್ರು. ನಮ್ಮ ಅಚ್ಚ ಕನ್ನಡದ ಛಂದಸ್ಸಾಗಿರುವಂಥ ಸಾಂಗತ್ಯದಲ್ಲಿ ಅವರು ಕವಿತೆಗಳನ್ನು ಬರೆದ್ರು. ನಳಚರಿತ್ರೆಯನ್ನು ಅವರು ರಚನೆ ಮಾಡಿದ್ರು. ಆಮೇಲೆ ತುಂಬ ಕಾವ್ಯಗಳನ್ನ, ಖಂಡ ಕಾವ್ಯಗಳನ್ನ, ಸಣ್ಣ ಸಣ್ಣ ಶಂಕರಗಂಡನ ಚರಿತೆ, ಈಗ ಸಣ್ಣ ಸಣ್ಣ ಕಾವ್ಯಗಳನ್ನ ರಚನೆ ಮಾಡಿದ್ರು. 18ನೇ ಶತಮಾನದ ಪೂರ್ವಾರ್ಧದಲ್ಲಿ ಬದುಕಿರುವಂತಹ ಹೆಳವನಕಟ್ಟೆಯ ಗಿರಿಯಮ್ಮನ ಜನ್ಮಸ್ಥಳ ಧಾರವಾಡ ಜಿಲ್ಲೆಯ ರಾಣೆಬೆನ್ನೂರು. ತಂದೆ ಬಿಷ್ಟಪ್ಪ ಜೋಯಿಸರು. ತುಂಬ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿರುವಂಥವರು. ತಮ್ಮ 10-12ನೇ ವಯಸ್ಸಿಗೆನೆ ಹರಿಹರ ತಾಲೂಕಿನ ಮಲೆಬೆನ್ನೂರಿನ ಶಾನುಭೋಗ ಕೃಷ್ಣಪ್ಪನವರ ಮಗ ತಿಪ್ಪರಸನೊಂದಿಗೆ ಮದುವೆ ಮಾಡ್ಕೊಳ್ತಾರೆ. ಸಂಸಾರದಲ್ಲಿ ಆಸಕ್ತಿ ಇಲ್ಲದ ಗಿರಿಯಮ್ಮ ಗಂಡನಿಗೆ ಮತ್ತೊಂದು ಮದುವೆ ಮಾಡಿಸಿ ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾನೆ ಸಾಹಿತ್ಯ ಸೇವೆಯನ್ನು ಮಾಡಿದ್ರಂತೆ. ನಾನು ಅದಕ್ಕೆ ಮೊದಲಿಗೆ ಆ ಮಾತುಗಳನ್ನು ಹೇಳಿದ್ದೆ. ಹೇಗೆ ಗಲಗಲಿ ಅವ್ವನವರಿಗೆ ಮದುವೆಯ ಅರ್ಥ ಗೊತ್ತಾಗೋದಕ್ಕಿಂತ ಮುಂಚೆನೆ ಆ ಬಂಧನದಿಂದ ಅವರು ಹೊರಗಡೆ ಬಂದರು, ಗಿರಿಯಮ್ಮನವರು ತಾವು ಮದುವೆಯಾಗಿ ಗಂಡನಿಗೆ ಮತ್ತೊಂದು ಮದುವೆಯನ್ನು ಮಾಡಿಸಿ ಮತ್ತೆ ಅದೇ ಸಂಸಾರದಲ್ಲಿ ಇದ್ಕೊಂಡು ಆ ಮನೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಹರಿದಾಸರ ರಚನೆಯಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಮಲೆಬೆನ್ನೂರಿನ ಹತ್ತಿರ ಇರುವಂತಹ ಹೆಳವನಕಟ್ಟೆ ಅದು ಶ್ರೀರಂಗನಾಥನ ಕ್ಷೇತ್ರ. ಅದೇ ಶ್ರೀರಂಗನಾಥನ ಅಂಕಿತವನ್ನೇ, ಹೆಳವನಕಟ್ಟೆ ರಂಗನಾಥ ಅನ್ನುವಂಥ ಅಂಕಿತವನ್ನೇ ಇಟ್ಕೊಂಡು ಅನೇಕ ಕೀರ್ತನೆಗಳನ್ನು ಬರೆದ್ರು. ಹೆಳವನಕಟ್ಟೆ ಗಿರಿಯಮ್ಮನವರ ವಿಶೇಷತೆ ಇರುವಂಥದ್ದು ಅವರು ಬಳಸಿರುವಂಥ ಭಾಷೆಯಲ್ಲಿ, ಅವರು ಬಳಸಿರುವಂತಹ ರೂಪಕಗಳಲ್ಲಿ, ಅವರು ಬಳಸಿರುವಂತಹ ತುಂಬ ಸರಳವಾಗಿರುವಂತಹ ಭಾಷೆ ಇದೆಯಲ್ಲ, ಅದು ನಮ್ಮ ದಾಸ ಸಾಹಿತ್ಯಕ್ಕೆ ಒಂದು ವಿಶೇಷವಾಗಿರುವಂತಹ ಕೊಡುಗೆಯನ್ನು ಅವರು ಕೊಟ್ಟರು. ಆಮೇಲೆ ನಮ್ಮ ಗಿರಿಯಮ್ಮನವರ ವಿಶೇಷತೆ ಅಂದರೆ ಅವರ ಬದುಕಿನ ತುಂಬೆಲ್ಲ ಪವಾಡದಂತಹ ಘಟನೆಗಳು ಆಗಿ ಹೋಗಿರುವಂಥದ್ದು. ಅವರು ಮಲಗಿರುವಂತಹ ಕೋಣೆಯಲ್ಲಿ ಅವರ ಪತಿಯಾಗಿರುವಂಥ ತಿಪ್ಪರಸನಿಗೆ ಗಿರಿಯಮ್ಮನನ್ನ ಘಟಸರ್ಪ ಸುತ್ತಿಕೊಂಡಂತೆ ಕಾಣ್ತಿತ್ತಂತೆ. ಹೀಗೆ ಸಂಸಾರದ ವ್ಯಾಮೋಹದಿಂದ ಅವರು ಬಿಡುಗಡೆಯನ್ನು ಹೊಂದಿದ್ರು. ಪುಂಗನೂರಿನ ರಾಜಕುಮಾರನಿಗೆ ಕಣ್ಣು ಬರೆಸಿದ್ದು, ಕ್ಷಾಮ ಬಂದಾಗ ಮಳೆ ತರಿಸಿದ್ದು, ಈಗಲೂ ನಮ್ಮಲ್ಲಿ ಅಂಥ ರಾಗಗಳೇ ಇವೆ ಅಂತ ನಮ್ಮ ಹತ್ರ. ಕತ್ತಲೆಯಾದಾಗ ಅವರ ರಾಗ ಹಾಡಿದ್ರೆ ದೀಪಗಳೇ ಹತ್ತುತ್ತವೆ, ಮಳೆ ಬರದೇ ಇದ್ದಾಗ ಮಳೆ ಬರುವಂಥ ರಾಗಗಳಿವೆ ಅಂತ. ಹಾಗೆ ಬರಗಾಲ ಬಂದಾಗ ಮಳೆ ತರುವಂಥ ಹಾಡನ್ನು, ಅದು ಬಹಳ ಪ್ರಸಿದ್ಧಿಯಾಗಿರುವಂಥ ಗಿರಿಯಮ್ಮನವರ ಹಾಡದು. ಆಮೇಲೆ ಕಳೆದು ಹೋದ ಉಂಗುರವನ್ನು ಗುಬ್ಬಿಯಿಂದ ಮರಳಿ ಪಡೆದದ್ದು. ಎಲ್ಲ ಕಾಲದಲ್ಲೂ ಎಲ್ಲರ ಮೇಲೂ ಆಪಾದನೆಗಳು ಬರ್ತವೆ. ರಂಗನಾಥನ ಕೈಯಲ್ಲಿರುವಂಥ ಉಂಗುರ ಕಳುವಾದಾಗ ಅದು ಗಿರಿಯಮ್ಮನವರ ಮೇಲೆ ಅದು ಆಪಾದನೆ ಬಂತು. ಆಗ ಒಂದು ಗುಬ್ಬಿಯಿಂದ ಉಂಗುರವನ್ನ ಮತ್ತೆ ತರಿಸಿರುವಂಥ ಹಾಡು. ಅವ್ರು ಯಾತ್ರೆಗೆ ಹೋಗಿರ್ಬೇಕಾದ್ರೆ ನದಿ ತುಂಬಿ ಹರಿತಾ ಇತ್ತಂತೆ. ಆ ಕೃಷ್ಣವೇಣಿ ನದಿ ಅವರಿಗೆ ದಾರಿ ಬಿಟ್ಟಿದ್ದು. ಸುಮತಿ ತೀರ್ಥರು ಮೊದಲು ತೀರ್ಥ ಕೊಟ್ಟದ್ದು ನಮಗೆ ಈಗ ಅನಿಸದೇ ಇರಬಹುದು, ಆ ಕಾಲದಲ್ಲಿ ಒಂದು ದೊಡ್ಡ ಚರಿತ್ರೆಯ ಒಂದು ದೊಡ್ಡ ಘಟನೆ ಅದು. ಆಮೇಲೆ ಅಲ್ಲಿಯ ಜನ ಇವತ್ತಿಗೂ ಹರಿದಾಸ ಸಂಪ್ರದಾಯದಲ್ಲಿರುವಂತಹ ಜನಗಳು ಗಿರಿಯಮ್ಮನವರನ್ನ ರಾಧೆಯ ಅವತಾರ ಅಂತ ಕರೀತಾರೆ. ಅದನ್ನು ಮೆಚ್ಚಿ ಅವತ್ತಿನ ಆಂಗ್ಲ ಸರ್ಕಾರ ಅವರಿಗೆ ಶಾನುಭೋಗ ಅನ್ನುವಂತಹ ಮನೆತನವನ್ನು ಬಿಟ್ಟು ದೇಶಪಾಂಡೆ ಅನ್ನುವಂತಹ ಒಂದು ಬಿರುದನ್ನು ಅವರಿಗೆಲ್ಲ ಕೊಟ್ರಂತೆ. ಹೀಗೆ ಅವರ ಪವಾಡಗಳ ಪಟ್ಟಿ ಬೆಳೀತದೆ. ಆ ಪವಾಡಗಳ ಪಟ್ಟಿಯನ್ನ ಬದಿಗಿಟ್ರೆ ಅವರು ಮಾಡಿರುವಂತಹ ಸಾಧನೆ ಬಹಳ ದೊಡ್ಡದಾಗಿರುವಂತಹದ್ದು. ತಮ್ಮ ಕೊನೆಯ ದಿನಗಳನ್ನೆಲ್ಲ ಹೊನ್ನಾಳಿಗೆ ಹತ್ತಿರ ಇರುವಂತಹ ಕಮ್ಮಾರಪೇಟೆಯ ಮಾರುತಿಯ ದರ್ಶನ ಮಾಡಿ ಶ್ರಾವಣ ಶುದ್ಧ ಪಂಚಮಿ ಎಂದು ತುಂಗಭದ್ರೆಯ ಪೂರ್ಣ ಪ್ರವಾಹದಲ್ಲಿ ಅವರು ಅದೃಶ್ಯರಾದರು ಅನ್ನುವಂತಹ ನಂಬಿಕೆ ಇದೆ. ಇದಿಷ್ಟು ಅವರ ಜೀವನದ ಬಗ್ಗೆ ಕೆಲವು ವಿಷಯಗಳಾದ್ರೆ, ಅವರು ಬರೆದಿರುವಂತಹ ಸಾಹಿತ್ಯನೇ ಅವರನ್ನ ಅಜರಾಮರವನ್ನಾಗಿ ಮಾಡಿದೆ. ಅವರು ಬರೆದ ಸಾಹಿತ್ಯದ ಪ್ರಕಾರಗಳಿವೆ ಅಲ್ಲ, ಕೀರ್ತನೆಗಳನ್ನು ಅವರು ಬರೆದ್ರು, ಕಥನಾತ್ಮಕ ಹಾಡುಗಳನ್ನು ಬರೆದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹದ್ದು ಪಾರಿಜಾತ ಚರಿತ್ರೆ ಮತ್ತು ಅಜಾಮಿಳನ ಮೋಕ್ಷ ಬರೆದ್ರು. ಆಮೇಲೆ ತುಂಬಾ ದೀರ್ಘವಾಗಿರುವಂತಹ ಕೃತಿಗಳನ್ನು ಬರೆದ್ರು. ಉದ್ದಾಳಿಕನ ಕಥೆ ಮತ್ತು ಶಂಕರಗಂಡನ ಹಾಡು. ನನಗೆ ಒಂದು ಸಣ್ಣ ಉದಾಹರಣೆಯನ್ನು ಇಲ್ಲಿ ಕೊಡಬೇಕು. ಆ ಶಂಕರಗಂಡನ ಹಾಡಿನಲ್ಲಿ
ಹೇಗೆ ಸಾಮಾಜಿಕ ಪ್ರಜ್ಞೆ ನಮ್ಮ ಹರಿದಾಸರಲ್ಲಿ ಇತ್ತು ಅಂದ್ರೆ, ನಾವು ಇವತ್ತಿಗೂ ಕೂಡ ಹೆಣ್ಮಕ್ಳಿಗೆ ಮದುವೆ ಆಗೋರು ಎಷ್ಟೇ ಚೆನ್ನಾಗಿದ್ರು ತವರು ಮನೆಯ ಆಸೆ ಇರ್ತದೆ. ಆ ತವರು ಮನೆಯ ಆಸೆಯ ಅಂದ್ರೆ ಹೆಣ್ಮಕ್ಳನ್ನ ಕಳಿಸ್ಲೇಬೇಕು, ಗಂಡಿನ ಮನೆಯವರು ತವರು ಮನೆಗೆ ಕಳಿಸ್ಬೇಕು ಅನ್ನುವಂಥದ್ದನ್ನ ಅವಾಗೂ ಕೂಡ ಹೇಗೆ ಗಿರಿಯಮ್ಮನವರಿಗೆ ಅದು ಹೊಳೆದಿತ್ತು ಅಂದ್ರೆ, ಶಂಕರಗಂಡನ ಹಾಡಿನಲ್ಲಿ ಶಿವ ತನ್ನ ತಂಗಿ ರತಿಯ ಮದುವೆಯನ್ನು ಮಾಡ್ತಾನೆ. ಮನ್ಮಥನಿಗೆ ಮದುವೆ ಮಾಡುವ ಸಂದರ್ಭದಲ್ಲಿ ಮನ್ಮಥನನ್ನು ಕುರಿತು ಶಿವ ಹೇಳ್ತಾನೆ, ಸರ್ವಲಕ್ಷಣವುಳ್ಳ ಸರಸೀಜ ನೇತ್ರೇಯು ಒಬ್ಬಳೆ ರತಿ ನಮ್ಮ ತಂಗಿ, ಹಬ್ಬ ಹುಣ್ಣಿಮೆಗೆ ಕಳಿಸದೆ ನಮ್ಮನೆಗೆ ನಿರ್ಬಂಧ ಮಾಡುವಿರಿ ಅಂದ. ನೀನು ಹೇಗೆ ಮದುವೆ ಮಾಡ್ಕೊಡೋದು, ಹಬ್ಬ ಹುಣ್ಣಿಮೆಗೆ ನೀನು ಕಳಿಸದೇ ಇದ್ರೆ ಅಂದ್ರೆ ತಕ್ಷಣ ಮನ್ಮಥ ಉತ್ತರ ಕೊಡ್ತಾನೆ, ಅನುಮಾನ ಮಾಡುವುದೇಕೋ ನೀ ಇಷ್ಟೊಂದು, ಅವಳಿಗೆ ಸ್ವತಂತ್ರವಿಲ್ಲೇನು ನೆನೆದಾಗ ಕಳುಹುವೆ ನಿಮ್ಮ ಮನೆಗೆ ಅಂತ. ಅವಳಿಗೆ ಅಷ್ಟು ಸ್ವಾತಂತ್ರ್ಯ ಇದೆ, ಯಾವಾಗ ನೆನೆಸ್ತಾಳೆ ಯಾವಾಗ ತವ್ರ ಮನೆಗೆ ಕಳಿಸ್ತೇನೆ. ಇದು ನಾವು ಒಂದು ಸಾಹಿತ್ಯ ಅದು ಕಾಲಾತೀತವಾಗಿ ದೇಶಾತೀತವಾಗಿ ಉಳಿತದೆ ಅಂದ್ರೆ ಅಂಥ ಮೌಲ್ಯಗಳಿಂದ ಅದು ಉಳಿತದೆ. ಈ ಮೌಲ್ಯ ಇವತ್ತಿಗೂ ಕೂಡ ಜೀವಂತವಾಗಿರುವಂಥದ್ದು. ಇಂತಹ ಹೊಳವುಗಳು, ಈ ಥರದ ಆಲೋಚನೆಗಳು ಅವರ ಸಾಹಿತ್ಯದ ತುಂಬೆಲ್ಲ, ಕೀರ್ತನೆಗಳ ತುಂಬೆಲ್ಲ ನಾವು ಅದನ್ನ ಕಾಣಬಹುದು. ಆಮೇಲೆ ಸೀತಾ ಕಲ್ಯಾಣ ಮತ್ತು ಚಂದ್ರಹಾಸನ ಕಥೆ ಬರೆದ್ರು. ಚಂದ್ರಹಾಸನ ಕಥೆ ಅಂತೂ ಅವರಿಗೆ ತುಂಬಾ ಹೆಸರು ತಂದು ಕೊಟ್ಟಿರುವಂತಹ ಕಾವ್ಯ ಅದು. ನಮ್ಮ ಅಚ್ಚ ಕನ್ನಡದ ಛಂದಸ್ಸಾಗಿರುವಂತ ಸಾಂಗತ್ಯದಲ್ಲಿ ಆ ಕಾವ್ಯವನ್ನ ಬರೆದ್ರು. ಚಂದ್ರಹಾಸ ಎಷ್ಟು ದೊಡ್ಡ ವಿಷ್ಣು ಭಕ್ತ ಅನ್ನೋದನ್ನು ಹೇಳುವ ಸಂದರ್ಭದಲ್ಲಿ ನಮ್ಮ ಇಡೀ ಪುರಾಣಗಳಲ್ಲಿ, ನಮ್ಮ ಪೌರಾಣಿಕ ಪ್ರಪಂಚದಲ್ಲಿ ಯಾರ್ಯಾರು ಅಷ್ಟು ಪ್ರಸಿದ್ಧರಾಗಿರುವಂತ ವಿಷ್ಣು ಭಕ್ತರು ಅನ್ನೋದನ್ನು ಒಂದು 4 ಸಾಲುಗಳಲ್ಲಿ ಅದನ್ನ ಹೇಳ್ತಾಳೆ ಗಿರಿಯಮ್ಮ. ವ್ಯಾಸಾಂಬರೀಷ ವಿಭೀಷಣ ಅಕ್ರೂರ ಪರಾಶರ ಧ್ರುವ ಪ್ರಹ್ಲಾದ ಈಸು ಮಂದಿ ಭಕ್ತರಿಗೆ ಅಧಿಕನು ಚಂದ್ರಹಾಸದ. ಇವರೆಲ್ಲರಿಗಿಂತಲೂ ಅಧಿಕನಾಗಿರುವಂತಹ ಚಂದ್ರಹಾಸನ ಚರಿತ್ರೆಯನ್ನ ಅವರು ಬರೆದ್ರು. ಆಮೇಲೆ ಬ್ರಹ್ಮ ಕೊರವಂಜಿ, ಲವಕುಶರ ಕಾಳಗ, ಕೃಷ್ಣ ಕೊರವಂಜಿ ಅನ್ನುವಂತಹ ಅನೇಕ ಖಂಡಕಾವ್ಯಗಳನ್ನೆಲ್ಲ ಅವರು ರಚನೆ ಮಾಡಿದ್ರು. ಅವರ ಕೀರ್ತನೆಗೆ ಬಂದ್ರೆ, ಈಗ ನಮ್ಮ ಪ್ರಾರ್ಥನಾ ಗೀತೆಯನ್ನು ಹಾಡಿರುವಂತಹ ವೆಂಕಟೇಶ್ವರ ಅವರೇ ಹಾಡಿರುವಂತ ಗೀತೆ ಅದು. ಇಂಥವಾಗಿ ಹಂಗೆ ಮನಸೋತೆ ಬಲುಪಂಥವಾಡಿದ ಜಗನ್ಮಾತೆ. ತುಂಬಾ ಸೊಗಸಾಗಿರುವಂತ ಕೀರ್ತನೆ ಇದು. ದಶಾವತಾರಗಳನ್ನು ಹೇಳುವಂಥದ್ದು. ನಮ್ಮಲ್ಲಿ ಆ ಥರದ್ದು ಒಂದಿದೆ. ವಿಷ್ಣುವಿನ ಅವತಾರಗಳಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ದಶಾವತಾರಗಳನ್ನೆಲ್ಲ ಅವನು ಹೇಳ್ತಾ, ಅವನು ವರಾಹನಾಗಿರುವಂಥದ್ದು, ಹೇಗೆ ಮತ್ಸ್ಯಾವತಾರವನ್ನ ತಾಳಿರುವಂಥದ್ದು, ನರಸಿಂಹ ಅವತಾರವನ್ನು ತಾಳಿರುವಂಥದ್ದು, ಈ ತರ ಇರುವಂಥವನಿಗೆ ಜಗನ್ಮಾತೆಯಾಗಿರುವಂತಹ ನೀನ್ ಹೇಗೆ ಅವನಿಗೆ ಮನಸ್ಸೋತಿದ್ದೀಯ, ಯಾವ ರೂಪವನ್ನು ನೋಡಿ ನೀನು ಇಷ್ಟಪಟ್ಟಿದ್ದೀಯ ಅನ್ನುವಂಥ ರೀತಿಯಲ್ಲಿ ದಶಾವತಾರದ ವರ್ಣನೆ ತರುವಂತಹದ್ದು. ಆಮೇಲೆ ತುಂಬಾ ಸಾಮಾಜಿಕ ಪರಿಕಲ್ಪನೆ ಇರುವಂತಹದ್ದು. ಸಮಾಜದ ಆಗು ಹೋಗುಗಳಿಗೆ ನಾವು ಪ್ರತಿಸ್ಪಂದಿಸ್ತಾ ಇರಬೇಕು. ಒಬ್ಬ ಕವಿಯಾಗಿರುವಂಥವನು ಎಲ್ಲೋ ಒಂದ್ ಕಡೆಗೆ ಒಳಗಡೆ ಕೂತ್ಕೊಂಡು, ಅಥವಾ ನಾನು ಭಕ್ತ ಅಂತಂದ್ರೆ ನಾಡನ್ನೇ ಬಿಟ್ಟು ಎಲ್ಲೋ ಕಾಡಲ್ಲಿರುವಂಥದ್ದು, ಅದೆಲ್ಲ ಪಲಾಯನವಾದ. ಇದ್ರ ಮಧ್ಯದಲ್ಲೇ ಇದ್ದು ಸಂಸಾರವೆನ್ನು ಅಂತ ಹೇಳ್ತಾರೆ, ಈಸಬೇಕು ಇದ್ದು ಜಯಿಸಬೇಕು. ಇಂಥ ರೀತಿಯಲ್ಲಿ ಆ ಥರದ 2 ಕೀರ್ತನೆಗಳನ್ನ ಒಂದೊಂದು ಸಾಲು ಉದಾಹರಣೆ ಕೊಡ್ತೇನೆ ನಾನು. ಮುಂಚೆನೆ ಹೇಳಿರುವಂತೆ, ಹೊನ್ನತ ಗುಬ್ಬಿ ಹೊನ್ನತ ಚೆನ್ನಗೋಪಾಲನ ಚೆಲುವ ಕೃಷ್ಣನ ಕೈಗೆ. ಆ ಕೃಷ್ಣ ಕೈಯ ಉಂಗುರ ಕಳುವಾದಾಗ ಆ ಥರದೊಂದು ಕೀರ್ತನೆಯನ್ನು ಹಾಡದ್ರಂತೆ. ಗುಬ್ಬಿ ಬಾಯಿಂದ ಅದು ಉಂಗುರವನ್ನ ಅಲ್ಲಿ ಪೀಡಿಸ್ತು, ಅವ್ರಿಗೆ ಬಂದಿರುವಂತಹ ಅಪವಾದ ಅದರಿಂದ ಹೊರಟೋಯ್ತು. ಆಮೇಲೆ ಬಹಳ ಪ್ರಸಿದ್ಧಿ ಪಟ್ಟಿರುವಂತಹ ಕವಿತೆ ಅಂದ್ರೆ ಬರಗಾಲದಲ್ಲಿ ಹಾಡಿರುವಂತಹ ಒಂದು ಕವಿತೆ. ತುಂಬಾ ಬರಗಾಲ ಪ್ರದೇಶದಲ್ಲಿ ಮಳೆ ಬರದೇ ಇರುವಂತಹ ಬರಗಾಲ ಬಂದಾಗ, ಮಳೆಯ ದಯ ಮಾಡೋ ರಂಗಯ್ಯ ನಿನ್ನ ಕರುಣೆ ತಪ್ಪಿದರೆ ಉಳಿಯದಿ ಲೋಕ ಅಂತ. ಆದ್ರೆ ಅದು 3-4 ನುಡಿಗಳಿರುವಂತಹ ಕೀರ್ತನೆಯಲ್ಲಿ ನನ್ನನ್ನು ಬಹಳ ಸೆಳೆದದ್ದು ಅದರ ಮೊದಲನೆಯ ನುಡಿ. ನಾವು ಹೇಳ್ತೀವಿ ಮನುಷ್ಯರಂದ್ರೆ ಬಹಳ ಸ್ವಾರ್ಥಿಗಳು ಅಂತ ನಾವು ಕರಿತೀವಿ. ಆದ್ರೂ ಮಾನವ ಜನ್ಮ ದೊಡ್ಡದೋ, ಇದು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರಂದ್ರಲ್ಲ, ಯಾವುದಕ್ಕೆ? ನನಗೋಸ್ಕರ ಅಲ್ಲ, ಮಾನವ ಜನ್ಮ ಅಂದ್ರೆ ಇಡೀ ಪ್ರಕೃತಿಯನ್ನು ನೋಡ್ತಿರ್ಬೇಕಂತ ನಾವೆಲ್ಲಿ. ಅದ ಮೊದಲನೇ ನುಡಿಗೆ ಹೇಳಿದ್ರು ಅವರು, ಮನುಷ್ಯರಿಗೆ ನೀರು ಬೇಕಾಗಿದೆ ಅಂತ ಹೇಳಿಲ್ಲ. ಪಶುಜಾತಿ ಹುಲ್ಲೆ ಸಾರಂಗ ಮೃಗಗಳು ಬಹಳ ಹಸಿದು ಬಾಯಾರಿ ಬತ್ತಿದ ಕೆರೆಗೆ ಬಂದು ತೃಷೆಯಡಗದೆ ತಲ್ಲಣಿಸಿ ಮೂರ್ಛೆಗೊಂಡು ದೆಸೆಗೆ ಬಾಯಿ ಬಿಡುತ್ತಿಹವಯ್ಯ ಹರಿಯೇ ಮಳೆಯ ದಯ ಮಾಡೋ ರಂಗಯ್ಯ. ಇಲ್ಲಿ ಪ್ರಕೃತಿಯಲ್ಲಿ ಮೂಕ ಪ್ರಾಣಿಗಳಿವೆ, ಅವುಗಳೆಲ್ಲ ಬಾಯಾರಿ ಬತ್ತಾ ಇದೆ, ಅದಕ್ಕಾಗಿ ನೀನು ಮಳೆಯನ್ನ ತರಿಸು ಅಂತ ಹೇಳುವಂತದ್ದು. ಹೇಳಿ ಸರ್. ಹಲೋ. ಮಳೆಯನ್ನ ತರಿಸುವಂತ ಅದ್ ಹೇಳುವಂತದ್ದು. ಆಮೇಲೆ ನಮ್ಮಲ್ಲಿ ಯಾವಾಗ್ಲೂ ನಾವು ಬೇರೆ ಆದಂತಾನೆ ನಾವು ಭಗವಂತನನ್ನು ಬೇರೆ ಬೇರೆ ಮಾಡಿದ್ದೇವೆ. ಶಿವ ಬೇರೆ, ವಿಷ್ಣು ಬೇರೆ, ಗಣಪತಿ ಬೇರೆ, ಹೀಗೆ ಯಾರ್ಯಾರು ಅಂದ್ರೆ ನಾನು ಹರಿಶ್ರೇಷ್ಠ, ಹರಶ್ರೇಷ್ಠ ಹೀಗೆಲ್ಲ ಹೇಳ್ತಾ ಇರ್ತೇವೆ. ತುಂಬಾ ಜ್ಞಾನಿಯಾಗಿರುವಂಥವನಿಗೆ ಇಡೀ ಬ್ರಹ್ಮಜ್ಞಾನ ಒಂದೇ. ಆ ಬ್ರಹ್ಮಜ್ಞಾನದ ಒಂದು ಪರಿಕಲ್ಪನೆಯನ್ನು ಕೂಡ
ಹೇಗೆ ನಮ್ಮ ಗಿರಿಯಮ್ಮನವರು ಒಂದು ಕೀರ್ತನೆಯಲ್ಲಿ ಅದನ್ನ ತೋರಿಸ್ತಾರೆ. ಈತ ಲಿಂಗದೇವ ಶಿವನು, ಆತ ರಂಗಧಾಮ ವಿಷ್ಣು. ಮಾತ ಕೇಳಲು ಮಂಕು ಮನುಜ, ಮನದ ಅಹಂಕಾರ ಬಿಟ್ಟು. ಹರಿಯಾಗ್ಲಿ ಹರನಾಗ್ಲಿ ಯಾರೇ ಆದ್ರೂ ಕೂಡ ಭಕ್ತಿ ಅನ್ನುವಂಥದ್ದು ಹೇಗೆ ಮುಖ್ಯ ಅನ್ನುವಂಥ ಮಾತುಗಳನ್ನ ನಮ್ಮ ಗಿರಿಯಮ್ಮನವರು ಹೇಳಿದ್ರು. ಹೀಗೆ ಗಿರಿಯಮ್ಮ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಹರಿದಾಸರಾಗಿ ಮತ್ತು ಅದಕ್ಕಿಂತ ಮಿಗಿಲಾಗಿ ಒಬ್ಬ ಕವಿಯಾಗಿ ಅವರು ತುಂಬಾ ಪರಿಚಿತರಾಗಿರುವಂತಹದ್ದು. ಆಮೇಲೆ ಬರುವಂತವ್ರು ಹರಪನಹಳ್ಳಿಯ ಭೀಮವ್ವನವರು 1826 ಜುಲೈ 6ರಂದ ಜನಿಸಿರುವಂಥವರು. 1903ರಲ್ಲಿ ಈ ಇಹಲೋಕದ ಯಾತ್ರೆಯನ್ನ ಮುಗಿಸಿರುವಂಥವರು. ಹರಪನಹಳ್ಳಿಯ ಭೀಮವ್ವ ಅಂದ್ರೇನೆ ಅದೊಂದು ಎನ್ಸೈಕ್ಲೋಪೀಡಿಯಾ ಇದ್ದಂತೆ ಹರಪನಹಳ್ಳಿಯ ಭೀಮವ್ವ. ಅವ್ರು ಇದ್ರ ಬಗ್ಗೆ ಬರೆದಿಲ್ಲ ಅನ್ನುವಂಥ ಮಾತೇ ಇಲ್ಲ. ಹರಪನಹಳ್ಳಿ ಭೀಮವ್ವನವರ ರಚನೆಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಮಾಜದ, ಸ್ಪೆಷಲಿ ಬ್ರಾಹ್ಮಣ ಸಮಾಜದ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ಆಚರಣೆಗಳು, ಉಡುಗೆ ತೊಡುಗೆಗಳು, ಊಟಗಳು, ಅಲಂಕಾರಗಳು, ಅವರು ಮಾಡುವಂತಹ ವ್ರತಾಚರಣೆಗಳು, ಅವ್ರು ಹೇಗೆ ಮಾಡಬೇಕು ಅಂತ ಹೇಳುವಂತಹದ್ದು. ದೀಪಾವಳಿಯ ದಿನ ಎಣ್ಣೆ ಹಚ್ಚಬೇಕಂದ್ರೆ ಹೇಗೆ ಎಣ್ಣೆ ಹಚ್ಚಬೇಕು ಅನ್ನೋದಕ್ಕಾಗಿ ಅವ್ರು ಹಾಡಬಾರ್ದು. ತೊಟ್ಟಿಲು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮಗುವನ್ನ ಗುಂಡ ಆಡ್ಸೋದು ಅಂತ ನಾವು ಕರಿತೇವೆ. ಆ ಕಡೆಯಿಂದ ಎತ್ತಿ ಕೊಡ್ತಾರೆ, ಈ ಗುಂಡು ತಗೋ ಆ ಗುಂಡು, ಅಂಥದಕ್ಕೂ ಅವ್ರು ಹಾಡುಗಳನ್ನ ಬರೆದ್ರು. ತುಳಸಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹೇಗೆ ನಮಸ್ಕಾರ ಮಾಡ್ಬೇಕು ಅಂತ ಅವ್ರು ಹಾಡು ಬರೆದ್ರು. ಹೀಗೆ ಇದಕ್ಕೆ ಅವರ ರಚನೆ ಇಲ್ಲ. ನಮ್ಗೆ ಇದು ಮಾಡ್ಬೇಕಾದ್ರೆ ಏನ್ ಮಂತ್ರ ಹೇಳಬೇಕು, ಏನ್ ಹೇಳಬೇಕು ಅನ್ನೋದು ಗೊತ್ತಿಲ್ಲ ಅನ್ನೋದು ಇರುವಷ್ಟು ಒಂದು ಹಾಡಿನ ದೊಡ್ಡ ಭಂಡಾರವನ್ನೇ ನಮಗೆ ಕೊಟ್ಟರು. ಸಂಪ್ರದಾಯ ಹಾಡುಗಳ ಭಂಡಾರವನ್ನು ಕೊಟ್ಟರು. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಶ್ರಾವಣ ಮಾಸದಲ್ಲಿ ಗೌರಿ ಅಂತ ಕೂಡಿಸ್ತೇವೆ. ಶುಕ್ರವಾರದ ಗೌರಿ, ಶನಿವಾರದ ಗೌರಿ, ಆ ಹಾಡುಗಳಿದ್ದಾವಲ್ಲ, ರುದ್ರಕುಮಾರನ ಚರಣ ಕೆರಗು, ಈ ತರದ ಹಾಡುಗಳನ್ನೆಲ್ಲ ಅವರು ರಚನೆಯನ್ನ ಮಾಡಿ ನಮಗೆ ಕೊಟ್ಟರು. ಹೇಗೆ ಅವ್ವನವರಿಗೆ, ಗಿರಿಯಮ್ಮನವರಿಗೆ ಸಂಸಾರದಿಂದ ಒಂದು ಜಂಜಾಟದಿಂದ, ನಾನು ಹೇಳ್ತಾರೆ ಸಂಸಾರದಿಂದ ವಿಮುಕ್ತಿ ಅಲ್ಲ, ಆ ಜಂಜಾಟದಿಂದ ಸ್ವಲ್ಪ ದೂರ ನಿಂತ್ಕೊಂಡು ರಚನೆ ಮಾಡ್ಲಿಕ್ಕೆ ಹೇಗೆ ಅವಕಾಶ ಸಿಕ್ತು, ಹಾಗೆ ನಮ್ಮ ಭೀಮಮ್ಮನವರಿಗೂ ಕೂಡ ಆ ಥರದ್ದೇ ಒಂದು ಘಟನೆ ಅವರ ಜೀವನದಲ್ಲಿ ನಡೆಯುತ್ತದೆ. ನಾರಾಯಣ ದೇವರ ಕೆರೆ ಅವ್ರು ಹುಟ್ಟಿದ ಊರು. ಹುಟ್ಟಿದಾಗಿಟ್ಟಿರುವಂತಹ ಹೆಸರು ಕಮಲಾಕ್ಷಿ. ರಘುನಾಥಾಚಾರ್ಯ ಮತ್ತು ರಾಘಮ್ಮ ತಂದೆ ತಾಯಿಗಳು. 11ನೇ ವರ್ಷಕ್ಕೆ ಮದುವೆ. ನೋಡ್ರಿ ಹೇಗಿತ್ತು ಕಾಲ ಅಂತ. 11ನೇ ವರ್ಷಕ್ಕೆ ಮದುವೆಯಾಗಿರುವಂತಹ ಭೀಮವ್ವನವರಿಗೆ 45 ವರ್ಷದ ಗಂಡ ಮುನಿಯಪ್ಪ, ಅವರಿಗೆ 3ನೇ ಮದುವೆ. 11ನೇ ವರ್ಷದ ನಮ್ಮ ಭೀಮವ್ವನ ಮದುವೆಯಾಗಿರುವಂಥವರು 45 ವರ್ಷದ ಮುನಿಯಪ್ಪನವರಿಗೆ 3ನೆಯ ಹೆಂಡತಿಯಾಗಿ ಅವರು ಪತಿಗೃಹವನ್ನ ಸೇರ್ತಾರೆ. ಮದುವೆಯಾದ 14 ವರ್ಷಕ್ಕೆ ಒಬ್ಬ ಮಗ ಹುಟ್ಟುತ್ತಾನೆ, ಹಾಜೂರು ಸೋಮರಾಯ ಅಂತ. ಮದುವೆಯಾದ 18 ವರ್ಷಕ್ಕೆ ಒಬ್ಬ ಮಗಳು ಹುಟ್ಟುತ್ತಾಳೆ, ಸುಬ್ಬಾಬಾಯಿ ಅಂತ. ತಮ್ಮ 35ನೇ ವಯಸ್ಸಿಗೆ ವೈಧವ್ಯ. ಅಲ್ಲಿಂದ ಅವರ ಜೀವನದ ಹೊಸ ಅಧ್ಯಾಯನೇ ಶುರುವಾಯಿತು. ಅಲ್ಲಿಂದ ಮೊದಲಿಗೆ ಅವರು ಮನೆಗೆ ಕಾಲಿಟ್ಟಿರುವಂಥದ್ದು ಬಡತನ ಕಾಲಿಡ್ತದೆ. ಎಲ್ಲಿ ಬಡತನ ಕಾಲಿಡುತ್ತದೆ ಅಲ್ಲಿ ಆಧ್ಯಾತ್ಮಿಕ ಸಿರಿತನ ಆರಂಭವಾಗ್ತದೆ. ಅದಕ್ಕೆ ಮಹಾಭಾರತದಲ್ಲಿ ಯಾವಾಗ್ಲೂ ಕುಂತಿ ಕೃಷ್ಣನನ್ನ ಬೇಡ್ಕೊಳ್ತಿದ್ಲಂತೆ, ನನಗೆ ಬಡತನವೇ ಕೊಡು ಕೃಷ್ಣ, ಬಡತನವೇ ಕೊಡು ಕೃಷ್ಣ ಅಂತ. ಯಾಕಂದ್ರೆ ಬಡತನ ಇದ್ದಾಗ ಮಾತ್ರ ಕಷ್ಟ ಕೊಡು ಕೃಷ್ಣ ಅಂತ. ಕಷ್ಟ ಇದ್ದಾಗ, ಬಡತನ ಇದ್ದಾಗ ನಿನ್ನ ನನಗೆ ಮರಿಲಿಕ್ಕಾಗಲ್ಲ. ಹಾಗೆ ಅವರಿಗೆ ವೈಧವ್ಯ ಆಯ್ತು. ಪತಿ ದೇವ ತೀರ್ ಹೋದ್ಮೇಲೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಆ 2 ಮಕ್ಕಳ ಜೊತೆಗೆ ಬಡತನವನ್ನ ಅನುಭವಿಸ್ತಾ ಇದ್ರು. ಆಮೇಲೆ ಅವ್ರಿಗೆ ಸ್ವಪ್ನದಲ್ಲೆಲ್ಲ ಬ್ರಾಹ್ಮಣನ ದರ್ಶನ ಆಗ್ತಾ ಇತ್ತು. ಕವಿತೆಗಳು ಅವ್ರಿಗೆ ಹೊರಗಡೆ ಬರ್ತಾ ಇದ್ವು. ಅದನ್ನ ಹೇಳಲಿಕ್ಕೆ ಸಂಕೋಚ ಆಗ್ತಾ ಇತ್ತು. ಹೆಣ್ಮಕ್ಳು ಹೇಗೆ ಕವಿತೆ ಹೇಳುವುದು, ಹೆಣ್ಮಕ್ಳಿಗೆ ಏನು ಸ್ವಂತ ಕವಿತೆ ರಚನೆ ಮಾಡ್ಲಿಕ್ಕೆ ಬರ್ತದೆ. ಆ ಸಂಕೋಚದಲ್ಲಿ ಅವರು ಅದನ್ನ ಹೇಳದೇ ಇದ್ದಾಗ ಅದನ್ನ ಆಶು ಕವಿತೆ ಅಂತ ನಾವು ಹೇಗೆ ಕರಿತೀವಿ. ಕನಕದಾಸರು ಹಾಗೆ ಓತಪ್ರೋತವಾಗಿ ಪುರಂದರದಾಸರು ಹಾಡು ಹೇಳ್ತಾ ಮುಂದೆ ಹೋಗ್ತಿದ್ರು. ಹಿಂದಿರೋರು ಅವುಗಳನ್ನು ಬರಿತಾ ಇದ್ರಂತ. ಅವರೆಲ್ಲ ಕೂತು ಬರೆದವಂತವ್ರು ಅಲ್ಲ, ಜನರ ದಾರಿಯಲ್ಲಿ ಹಾಡ್ದವ್ರು ಅವರೆಲ್ಲ. ನಾವು ಅವನ್ನ ಇಟ್ಕೊಂಡಿದ್ದ ಅಷ್ಟೇ. ಹಾಗೆ ಹರಪನಹಳ್ಳಿ ಭೀಮವ್ವನವರಿಗೂ ಕೂಡ ಅದನ್ನ ಹೇಳಬೇಕು ಅನಿಸ್ತಿತ್ತಂಥದ್ದು. ಅದನ್ನೇ ಹೇಳಿದ್ ನಾನು, ಪ್ರತಿಭಾ ನವನೋನ್ಮೇಷ ಶಾಲಿನಿ. ಅದು ಒಳಗಿಂದ ಬರ್ಬೇಕ್ರಿ. ಒಳಗ್ ಬಂದಾಗ ಅದು ಹೊರಗಡೆ ಅದು ಬರ್ಲೇಬೇಕದು. ಹಾಗೆ ಬರ್ಲಿಕ್ಕಾಗ್ದೇನೆ ಅದು ತಡೆ ಇಟ್ರೆ ಅವ್ರಿಗೂ ಹೊಟ್ಟೆ ನೋವೆಲ್ಲ ಬರ್ತಾ ಇತ್ತು. ಆಮೇಲೆ ಒಬ್ಬ ಬ್ರಾಹ್ಮಣ ಕನಸಿನಲ್ಲಿ ಅವ್ರಿಗೆ ಬಂದ. ಆಮೇಲೆ ಮನೆಯಲ್ಲಿರುವಂತ ಮೈದುನ ಅವರೆಲ್ಲ ಒಪ್ಕೊಂಡ್ಮೇಲೆ ಅವುಗಳನ್ನು ಹೇಳಿದ್ರಂತ ಅವ್ರ ಬಾಯಿಯಿಂದ. ಆ ಹೇಳಿದ್ದನ್ನೆಲ್ಲ ಬರೆದು ಉಳಿಸ್ಕೊಂಡಿದ್ರು. ಅವರ ಸಾಹಿತ್ಯ ನಮಗೆ ಇವತ್ತು ಸಿಗ್ತದೆ. ಭೀಮೇಶ ಕೃಷ್ಣ ಅನ್ನುವಂಥ ಅಂಕಿತ ನಾಮದಲ್ಲಿ ಅವರು ಹಾಡುಗಳ ಭಂಡಾರವನ್ನೇ ನಮಗವರು ಒದಗಿಸಿದ್ರು. ಅಷ್ಟು ಹಾಡುಗಳನ್ನ ಸುಮ್ಮನೆ ಹೆಸರು ಹೇಳಿಕ್ಕೂ ಕೂಡ ಇಲ್ಲಿ ಸಮಯ ಇಲ್ಲ, ಸಮಯ ಮುಗಿತದೆ ಅನಿಸ್ತದೆ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನನಗೆ ಸೂಚನೆ ಬರ್ತದೆ. ಇನ್ನೊಂದು 2-3 ನಿಮಿಷಗಳಲ್ಲಿ ನನ್ನ ಉಪನ್ಯಾಸವನ್ನು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ.
ಅವರಿಗೆ ಅಗಾಧವಾಗಿರುವಂತಹ ಜ್ಞಾಪಕ ಶಕ್ತಿ ಇತ್ತು ಭೀಮವ್ವನವರಿಗೆ. ತಾವು ಚಿಕ್ಕ ವಯಸ್ಸಿನಲ್ಲಿ ತಮ್ಮ 2-3ನೇ ವಯಸ್ಸಿನಲ್ಲಿ ಆಗಿರುವಂತಹ ಘಟನೆಗಳನ್ನು ಕೂಡ ತಮ್ಮ ಕೊನೆಯ ದಿನಗಳಲ್ಲೂ ಕೂಡ ನೆನಪಿಟ್ಟುಕೊಂಡಿದ್ರಂತೆ. ಅಷ್ಟು ಅಗಾಧವಾಗಿರುವಂತಹ ಜ್ಞಾಪಕ ಶಕ್ತಿ ಮತ್ತು ಸೂಕ್ಷ್ಮ ಗ್ರಹಣ ಶಕ್ತಿ ಇತ್ತಂತೆ. ಕಂಡದ್ದನ್ನ ತಕ್ಷಣ ಅದನ್ನು ಆಲೋಚನೆ ಮಾಡುವಂಥದ್ದು, ಅದನ್ನು ಬೇರೆ ಬೇರೆ ದೃಷ್ಟಿಯಲ್ಲಿ ವಿಶ್ಲೇಷಣೆ ಮಾಡುವಂತಹ ಶಕ್ತಿ ಭೀಮವ್ವನವರಿಗೆ ಇತ್ತು. ಅವರ ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಕೀರ್ತನೆ ಇದೆ, ಗೋಪಿಕಾ ಸ್ತ್ರೀಯರ ಮೇಲೆ ಬರೆದಿರುವಂತಹದ್ದು. ಗೋಪಿಕಾ ಸ್ತ್ರೀಯರಿಗೆ ನದಿ ಸ್ನಾನಕ್ಕೆ ಹೋದಾಗ ಕೃಷ್ಣ ಹೇಗೆ ಅವರ ಬಟ್ಟೆಯನ್ನ ಕದ್ಕೊಂಡು ಒಯ್ದು ಮೇಲಿಟ್ಟಿರ್ತಾನೆ, ಇದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ವಿಶೇಷತೆ ಇರುವಂಥದ್ದು, ಆ ಎಲ್ಲ ಗೋಪಿಕಾ ಸ್ತ್ರೀಯರ ಸೀರೆಗಳನ್ನೆಲ್ಲ ಕದ್ದೊಯ್ತಾನೆ ಕೃಷ್ಣ. ಆಮೇಲೆ ಗೋಪಿಕಾ ಸ್ತ್ರೀಯರು ನೋಡ್ತಾರೆ ಸೀರೆಗಳಿರೋದಿಲ್ಲ. ಆ ಸೀರೆಗಳ ಬಗ್ಗೆ ಅಂದ್ರೆ ಯಾವ್ಯಾವ ಸೀರೆ ಯಾರ್ಯಾರು ಉಟ್ಕೊಂಡು ಬಂದಿದ್ರು ಅಂದ್ರೆ ಆ ಕಾಲದಲ್ಲಿ ಅಷ್ಟು ತರಹದ ಸೀರೆಗಳು ನಮ್ಮಲ್ಲಿ ನೇಯ್ಗೆಯಾಗ್ತಿದ್ವು ಅಂತ ಅರ್ಥ. ಅಷ್ಟು ನಮ್ಮಲ್ಲಿ ಒಂದು ದೇಶೀಯ ಉತ್ಪನ್ನ ಅವತ್ತಿತ್ತು ಅಂತ ಅರ್ಥ. ಆಮೇಲೆ ಗೋಪಿಕಾ ಸ್ತ್ರೀಯರೆಲ್ಲ ಹೇಳ್ಬೇಕಾದ್ರೆ ಆ ಸೀರೆಗಳನ್ನು ಸುಮಾರು 70 ರೀತಿಯ ಸೀರೆಗಳ ಹೆಸರನ್ನು ಹೇಳಿದ್ದಾರೆ ಭೀಮವ್ವನವರು ಆ ಒಂದು ಹಾಡಿನಲ್ಲಿ. ಆ 70 ಹೆಸರುಗಳನ್ನು ಕೂಡ ಹೇಳಲಿಕ್ಕೆ ನನಗಿಲ್ಲಿ ಅವಕಾಶ ಇಲ್ಲ. ಒಂದು 2 ಹೆಸರುಗಳನ್ನು ಹೇಳ್ತೇನೆ. ಅವ್ರು ಹೇಳಿರುವಂತಹ ಸೀರೆಗಳ ಪ್ರಕಾರಗಳಿದೆ. ಕರಿ ಹೂವಿನ ಸೀರೆ, ಬಿಡಿದು ಹೂವಿನ ಸೀರೆ, ಜರಕಾಟಿ ಕೆಂಪು ಹೂವಿನ ಸೀರೆ, ಸಾರಾವಳಿ ಸೀರೆ, ರಾಗಾವಳಿ ಸೀರೆ, ದ್ವಾರಮುನಿ ಸೀರೆ, ಬಾಳೆ ಪಚ್ಚೆ ಸೀರೆ, ಬದನೆ ಬಣ್ಣದ ಸೀರೆ, ಸಾಸಿವೆ ಚುಕ್ಕೆ ಸೀರೆ, ಸರಪಳದಂಚಿನ ಸೀರೆ, ಹೀಗೆ ಮುಂದೋಗುತ್ತೆ. ಅಷ್ಟು ಸೀರೆಗಳಿದ್ವಲ್ಲ ಎಲ್ಲ ತಗೊಂಡು ಹೋಗಿದ್ದಾನೆ ಕೃಷ್ಣ. ಕಳೆದು ಹೋಗಿದೆ, ಏನ್ ಮಾಡೋದು ಅಂದಾಗ ಸಹಜವಾಗಿ ಅವರಿಗೆಲ್ಲ ಹೆದರಿಕೆ ಶುರು ಆಗ್ತದೆ ಗೋಪಿಕಾ ಸ್ತ್ರೀಯರಿಗೆ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಆಲೋಚನೆ ಮಾಡ್ತಾರೆ. ಮಹಿಳೆಯರಿಗೆ ಅದೊಂದು ವ್ಯಾಮೋಹ ಅದರ ಮೇಲೆ, ಒಂದು ಭಾವನಾತ್ಮಕ ಸಂಬಂಧ ಸೀರೆಗಳ ಮೇಲೆ. ಒಬ್ಬಳು ಸಾಲ ಮಾಡಿ ತಂದದ್ದು, ಮತ್ತೊಬ್ಬಳು ಸೋದರ ಮಾವ ಕೊಡಿಸಿದ್ದು, ಇನ್ನೊಬ್ಬಳದು ಮದುವೆಯಲ್ಲಿ ಮಾವ ಉಡಿಸಿದ್ದು, ಗಂಡ ಮೆಚ್ಚಿ ಕೊಟ್ಟದ್ದು. ಒಬ್ಬೊಬ್ಬರೇ ನನ್ನ ಗಂಡ ಕೊಡಿಸಿದ್ದು, ನಾನು ಇಲ್ದೇನೆ ಹೇಗೆ ಹೋಗ್ಲಿ, ಅತ್ತೆ ಕೊಡಿಸಿದ್ದು, ಮನೆಗೆ ಹೋದ್ರೆ ಅತ್ತೆ ಏನಂತಾಳೆ, ಹೀಗ ಆ ಸೀರೆಗಳ ಬಗ್ಗೆ ಅವರು ಮಾತಾಡ್ತಾ ಇರ್ತಾರಂತ. ಆಮೇಲೆ ಕೊನೆಗೆ ಎಲ್ಲರೂ ಕೂಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಕೃಷ್ಣನು ಬಿದ್ದಂತ ಕಾಳಿ ಮಡುವಿನೋಡು ಒಟ್ಟಾಗಿ ನಾವೆಲ್ಲ ಧುಮ್ಕೋಣ ಹೋಗಿ ಅಂದ್ರೆ ನಾವು ಎಲ್ಲರೂ ಬಿದ್ದು ಇದರಲ್ಲಿ ಸತ್ತೇ ಹೋಗ್ಬೇಕು, ಇರಬಾರ್ದು. ಯಾಕಂದ್ರೆ ಆ ಸೀರೆಗಳು ಇಲ್ದೇನೆ ನಾವು ಹೇಗೆ ಹೋಗುವಂಥದ್ದು. ಆಮೇಲೆ ಅವ್ರಿಗೆ ಬಹಳ ಇನ್ನೊಂದು ಒಂದು ಕೀರ್ತನೆ ಇದೆ, ದ್ರೌಪದಿಯ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡು ಬರೆದಿರುವಂಥವರು ನಮ್ಮ ಭೀಮವ್ವನವರು. ದ್ರೌಪದಿ ಅನ್ನೋದೇ ಒಂದು ಸ್ವಂತಿಕೆಗೆ ಹೆಸರದು. ದ್ರೌಪದಿ ಅನ್ನುವಂಥದ್ದು ಒಂದು ಧೈರ್ಯ. ಸೀತೆಗಿರುವಷ್ಟು ನಾವು ಹೇಳೋದು ವಿನಯ ಆ ಥರ ಪದ ಉಪಯೋಗ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ದ್ರೌಪದಿ ಅಂದ್ರೆ ಸಮಯ ಬಂದಾಗ ಸಿಡಿದು ನಿಲ್ಲಬಲ್ಲಳು. ತನಗೆ ಅಪಮಾನ ಆದಾಗ, ಹೆಣ್ತನಕ್ಕೆ ಅಪಮಾನ ಆದಾಗ ಗಂಡನನ್ನು ಬಿಟ್ಟಿಲ್ಲ. ನಮ್ಮ ಕುಮಾರವ್ಯಾಸನ ಹೇಳ್ತಾರೆ, ಗಂಡರೋ ನೀವು ಭಂಡರೋ ಅಂತ ಹೇಳ್ತಾರೆ. ಆ ಥರದ ಪ್ರವೃತ್ತಿ ಇರುವಂತಹ ದ್ರೌಪದಿಯನ್ನ ವಸ್ತ್ರಾಪರಣದ ಸಂದರ್ಭದಲ್ಲಿ ಹೇಗೆ ಅಸಹಾಯಕಳಾಗವಳು ನಿಂತಿದ್ಲು, ಕೃಷ್ಣ ಅವಳಿಗೆ ಸಹಾಯ ಮಾಡ್ತಾನೆ. ಅದನ್ನ ಎಷ್ಟು ಆಡು ಭಾಷೆಯಲ್ಲಿ ನಮ್ಮ ಭೀಮವ್ವ ಹೇಳ್ತಾಳಾದ್ರೆ, ಮಗ್ಗವನೆ ಹಾಕಿ 3 ಬಟ್ಟೆ ನೇದಿಲ್ಲ, ರೊಕ್ಕವನ್ನೇ ಕೊಟ್ಟು ತರಲಿಲ್ಲ ದ್ರೌಪದಿಗೆ, ಲೆಕ್ಕವಿಲ್ಲದ ವಸ್ತ್ರ ಉಡಿಸಿ ಇದೆ. ಆ ಥರದ ಒಂದು ಅನುಗ್ರಹವನ್ನ ದ್ರೌಪದಿ ಕೃಷ್ಣನಿಂದ ಪಡ್ಕೊಂಡಿರುವಂಥವಳು. ದ್ರೌಪದಿಯ ಚಿತ್ರಣ ಇದೆ ಭೀಮವ್ವನವರು ಮಾಡಿರುವಂತಹದ್ದು. ದಿಟ್ಟತನ ಎಂಬ ಸೀರೆ ಉಟ್ಟಿದ್ದಳು, ಶ್ರೇಷ್ಠಳೆಂಬ ಗರುವಿನ ಓಲೆಯನ್ನಿಟ್ಟಿದ್ದಳು ಅಂತ. ಆ ಥರದ ಒಂದು ದ್ರೌಪದಿಯ ಚಿತ್ರಣವನ್ನು ಮಾಡಿದ್ರು. ಆಮೇಲೆ ಅವರು ಅಲಂಕಾರ ಮಾಡಿರುವಂತ ಅವತ್ತಿನ ಕಾಲದ ಹೆಣ್ಮಕ್ಳು ಬಳಸುವಂತ ಅಲಂಕಾರದ ಹೆಸರುಗಳು, ನಮ್ಮ ಒಡವೆ ವಸ್ತ್ರಗಳಿದೆಯಲ್ಲ, ಅದು ಕೂಡ ಒಂದು ಸಂಪತ್ತು ನಮ್ಮದು. ನಮ್ಮ ಕಾಲದಲ್ಲಿ ನಾವು ಏನೇನು ಒಡವೆಗಳನ್ನು ಹಾಕೊಳ್ತಾ ಇದ್ವಿ, ಆ ಕಾಲದಲ್ಲಿ ಅವುಗಳೆಲ್ಲ ಸಿದ್ಧ ಮಾಡುವಂತ ಅಕ್ಕಸಾಲಿಗರಿದ್ರು ಅಂತ ಅರ್ಥ. ಹಾರ, ಪದಕ, ಬಳೆ, ಡೋರಿಯ, ವಾಲೆ, ಸರಪಳಿ, ಬುಗುಡಿ, ರಾಗಟಿ, ವಂಕಿ, ನಾಗಮುರುಗಿ, ಒಡ್ಯಾಣ, ಇನ್ನ ಅದ ಹಾಗೆ ಸಾಲು ಹೋಗುತ್ತದೆ. ಆ ಥರದ ಒಡವೆಗಳನ್ನೆಲ್ಲ ಅವ್ರು ಹಾಕೊಳ್ತಾ ಇದ್ರು. ಆಮೇಲೆ ಅವತ್ತು ಮಾಡುವಂತ ಭಕ್ಷ್ಯಭೋಜ್ಯಗಳಿದ್ದು, ಅಡಿಗೆ ಮನೆ ಅನ್ನೋದು ಒಂದು ದೊಡ್ಡ ಅದು ಒಂದು ಸಂಪತ್ತದು. ನಮ್ಮ ಭಾರತೀಯ ಅಡಿಗೆ ಮನೆನೇ ಅದು ಒಂದು ಆಯುರ್ವೇದಿಕ್ ಕೇಂದ್ರವಿದ್ದಂತೆ, ಅದು ಆರೋಗ್ಯದ ಒಂದು ಶಾಲೆ ಇದ್ದಂತೆ. ಅವುಗಳ ಅವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಹಳ್ಳಿಗಾಡುಗಳಲ್ಲಿ ಬಳಸುವಂತಹ ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ ಸಿಹಿ ಪದಾರ್ಥಗಳ ಒಂದು ದೊಡ್ಡದೊಂದು ಪಟ್ಟಿನೇ ಕೊಟ್ಟು ಬಿಡಬಹುದು. ಮಾಲತಿ, ಬಟವಿ, ಗೌಲಿ, ಅಷ್ಟಗುಳ್ಳ, ಶಾವಿಗೆ, ಪರಡಿ, ಪಾಯಸ, ಎಣ್ಣೋರಿಗೆ, ಬೀಸೋರಿಗೆ, ಗುಳ್ಳೋರಿಗೆ, ಮಂಡಿಗೆ, ಚೂರ್ಮಲಾಡು, ಚಕ್ಕೂಲಿ, ಕರ್ಜಿಕಾಯಿ, ದಧನ್ಯ, ಅಂಬೋಡೆ, ಸೀಕರಣಿ, ಸಾರು, ಸಾಂಬಾರು ಇತ್ಯಾದಿ. ಈ ತರದ ಕೀರ್ತನೆಗಳಲ್ಲಿ ತಮ್ಮ ಇಡೀ ಆವತ್ತಿನ ಸಾಮಾಜಿಕ ಚಿತ್ರಣವನ್ನ ನಮಗೆ ಭೀಮವ್ವನವರು ಜೊತೆಗಿಟ್ರು. ಕೀರ್ತನೆಗಳನ್ನು ಹೊರತುಪಡಿಸಿ ನಳಚರಿತ್ರೆ, ಮುಯ್ಯದ ಹಾಡು, ಪತಿದಾನ ಕೊಟ್ಟ ಹಾಡು, ಶಕುಂತಲೆ, ದುಷ್ಯಂತರ ಹಾಡು, ರತಿ ಕಲ್ಯಾಣ ಹಾಡು, ಸುಭದ್ರ ಕಲ್ಯಾಣ ಹಾಡು, ಮತ್ತು ಬಹಳ ಪ್ರಮುಖವಾಗಿ ಶುಕ್ರವಾರ ಶನಿವಾರದ ಹಾಡು,
ಸುಧಾಮನ ಹಾಡು ತುಂಬಾ ಪ್ರಸಿದ್ಧವಾಗಿರುವಂಥದ್ದು. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಅವರ ಭಾಷೆಯ ವೈಶಿಷ್ಟ್ಯತೆಗೆ, ಅವರ ಭಾಷೆಯ ಲಾವಣ್ಯತೆಗೆ. ಸುಧಾಮನ ಹಾಡಿನಲ್ಲಿ ಸುಧಾಮ ಹೇಗಿದ್ದ, ನಮ್ಮ ಬಡಬ್ರಾಹ್ಮಣ ಅಂತಾನೆ ಹೇಳ್ತೀವಿ ನಾವು ಯಾವಾಗ್ಲೂ. ಆ ಬಡಬ್ರಾಹ್ಮಣ, ಅದರಲ್ಲೂ ಬ್ರಾಹ್ಮಣನಾಗಿರುವಂತಹ ಈ ಸುಧಾಮ ಕೃಷ್ಣನ ಭೇಟಿಗಾಗಿ ಹೋಗ್ತಾ ಇರ್ತಾನೆ, ಏನಾದ್ರೂ ಇಸ್ಕೊಂಡ್ಬರ್ಬೇಕು, ಏನಾದ್ರೂ ಕೇಳ್ಬೇಕು ಅಂತ. ಹಾಗೆ ಹೋಗುವಂತಹ ಅವನ ಒಂದು ಚಿತ್ರಣವನ್ನು ಕೊಡ್ತಾಳೆ ನಮ್ಮ ಭೀಮವ್ವನವರು. ಹುಟ್ಟು ಮೊದಲೇ ಅನ್ನ ತನ್ನ ಹೊಟ್ಟೆಗುಂಡ ಮನುಜನಲ್ಲ, ಗಟ್ಟಿ ಗಾಳಿ ಬರಲು ಹಾರುವಂತೆ ತೋರುವನು. ನಮ್ ಕಣ್ಮುಂದೆ ಒಂದು ಸುಧಾಮನ ಚಿತ್ರನೇ ಬಂದ್ಬಿಡ್ತದೆ. ಅವನು ಎಷ್ಟು ತೆಳಗಿದ್ದ, ಉಫ್ ಅಂತ ಊದಿದ್ರೆ ಹಾರಿ ಹೋಗುವಂಥವನು. ಒಡೆದ ಗುಂಡ ತಂಬಿಗೆ ಬಡಿದ ಅದರ ಸುತ್ತ ಮ್ಯಾಣ. ಇವತ್ತು ನಮಗ ಅದರ ಅರ್ಥ ಆಗದೆ ಇರುವಂತದ್ದು. ಒಂದು ಹಿತ್ತಾಳೆ ತಂಬಿಗೆಗೆ ತುತ್ತು ಬಿದ್ರೆ ಅವಾಗ ಮ್ಯಾಣ ಒತ್ತುತ್ತಿದ್ರು ಅದರಲ್ಲಿ, ಅಂದ್ರೆ ನೀರು ಸೋರಬಾರದು ಅಂತ. ಆ ತರ ಬಡತನದಲ್ಲಿ ಇರುವಂಥವನು ಹೋಗ್ತಾನೆ, ಕೃಷ್ಣನೆಲ್ಲ ಭೇಟಿ ಆಗ್ತಾನೆ. ಒಂದು 8 ದಿನಗಳ ಕಾಲ ಇಟ್ಕೋತಾನೆ ಕೃಷ್ಣ, ಎಲ್ಲ ವೈಭೋಗಗಳನ್ನು ತೋರಿಸ್ತಾನೆ. ವಾಪಸ್ ಬರ್ಬೇಕಾದ್ರೆ ಸುಮ್ಮನೆ ಮತ್ತೆ ಅವ್ನು ಹೇಗೆ ಹೋಗಿದ್ದ ಹಾಗೇ ಖಾಲಿ ಕೈಯಿಂದ ಕಳಿಸ್ತಾನೆ. ಅದಕ್ಕೆ ಮನುಷ್ಯನಿಗೆ ಯಾವಾಗ್ಲೂ ಬಡತನ ಅನ್ನೋದು ಬಹಳ ಕೆಟ್ಟದ್ರಿ. ಅಷ್ಟು ಬಡತನದಲ್ಲಿ ಸುಧಾಮ ಹೊರಗಡೆ ಬರ್ಬೇಕಾದ್ರೆ ಮನಸ್ಸಿನಲ್ಲಿ ಒಂದು ಮಾತು ಅನ್ಕೊಂಡಂತೆ, ಸಡಗರದ ಸತ್ಯಭಾಮೆ ಉಡುವುದೊಂದು ಹಳೆಯ ಸೀರೆ ಕೊಡಬಾರದೆ ತಾನು ಎನ್ನ ಮಡದಿಗೆಂದನು. ಸತ್ಯಭಾಮೆಗೆ ಅಷ್ಟು ಸೀರೆಗಳಿದೆ, ತಾನು ಹುಟ್ಟಿರುವಂತ ಒಂದು ಹಳೆಯ ಸೀರೆ ಕೊಡಬಾರ್ದ, ನನ್ನ ಹೆಂಡತಿಗೆ ನಾನು ಕೊಡ್ತಿದ್ನಲ್ಲ. ಅಂದ್ರೆ ಬಡತನ ಅನ್ನುವಂಥದ್ದು ಹೇಗೆ ಅವರಿಗೆ ಆಲೋಚನೆಯನ್ನು ತರ್ತದೆ. ಹಾಗೆ ಹೊರಗಡೆ ಬಂದ್ಮೇಲೆ ಸ್ವಲ್ಪ ಸಹಜವಾಗಿ ಸಿಟ್ಟು ಮುನಿಸು ಬಂತಂತೆ. ಅವಾಗ ಹೇಳ್ತಾನೆ, ಈಶನಾದರೂ ಸಮುದ್ರವಾಸ ನಿನಗೆ ತಪ್ಪದು, ಈಸೆ ನಾನು ಭವ ಸಮುದ್ರ ದಾಟಿ ನಿಂತೇನಂತ. ನೀನೆಚ್ಚೋ ನಾನೆಚ್ಚೋ ಅಂತ ಹೇಳುವಂತ ಸಂದರ್ಭದಲ್ಲಿ ಅವುಗಳಿಗೆ ನಮ್ಮಲ್ಲಿ ಏನ್ ಮಾಡ್ತೀವಿ ನಾವು ದಾಸ ಸಾಹಿತ್ಯದಲ್ಲಿ ಆ ತರ ತಾರತಮ್ಯದಿಂದ ಹಾಡುಗಳನ್ನು ಹೇಳ್ತಾ ಇರ್ತೀವಿ. ಹಾಗೆ ನೀನ್ ನನಗೇನು ಕೊಡದೇ ಇದ್ರು ಕೂಡ ನೀನ್ ಎಲ್ಲಿ ಮಲ್ಕೊಳ್ತೀಯ, ನೀನು ಆ ನಾಗಶಯನ ನಡಿಯಲ್ಲಿ ಹೇಗ್ ನಿದ್ದೆ ಮಾಡ್ತೀನಿ ನೀನು ಗೊತ್ತಿಲ್ಲ, ನಾನು ಗುಡಿಸ್ಲಿಲ್ಲಾದ್ರೂ ಕೂಡ ನಾನು ಚೆನ್ನಾಗೇ ಮಾಡ್ತೇನೆ. ಆದ್ರೆ ಹೇಳ್ತಾನೆ ಕೊನೆಗೆ, ಮುಕ್ಕು ಅವಲಕ್ಕಿಗೆ ಲೆಕ್ಕವಿಲ್ಲದಷ್ಟು ಭಾಗ್ಯ ಕೊಟ್ಟ ನಮ್ಮಪ್ಪಗೆ ಆರು ಸಹಾಯ. ಹೀಗೆ ಆ ಸುಧಾಮನ ಹಾಡು ಒಂದು ಬಡತನದ ಚಿತ್ರಣವನ್ನು ನಮ್ಮ ಕಣ್ಮುಂದೆ ತರ್ತದೆ. ಶನಿವಾರದ ಹಾಡು, ಗುಂಡುಕಲ್ಲು ಆಡಿಸುವಂತಹದ್ದು. ಒಂದು ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಳಚರಿತೆ ಬರೆದಿರುವಂತಹದ್ದು. ಆ ನಳಚರಿತೆಯಲ್ಲಿ ಚವನ ಮಹರ್ಷಿಯ ಒಂದು ವರ್ಣನೆ ಬರ್ತದೆ. ಎಷ್ಟು ಸರಳವಾಗಿ ಅದನ್ನ ಸಂಸ್ಕೃತದಲ್ಲಿ ನಾವು ಓದಿದ್ರೆ ನಮಗೆ ಪದಗಳ ಅರ್ಥವಾಗದೇ ಇರ್ಬೋದು. ಆ ಚವನ ಮಹರ್ಷಿಗೆ ಎಷ್ಟು ವಯಸ್ಸಾಗಿತ್ತು ಮತ್ತು ಅವ್ರು ಹೇಗಿದ್ರು ಅನ್ನೋದನ್ನ, ಅಸ್ಥಿ ಚರ್ಮ ಬಿಡಿಯ ಕೂದಲು ವ್ಯಾಪ್ತವಾಗಿರಿ, ಏನೂ ಕಾಣಿಸ್ತಾ ಇರಲಿಲ್ಲ ಅವ್ರ ದೇಹದಲ್ಲಿ. ಅಸ್ಥಿ ಚರ್ಮ ಬಿಡಿಯ ಕೂದಲು ವ್ಯಾಪ್ತವಾಗಿರೆ, ರೆಪ್ಪೆ ಹುಬ್ಬು ಇಳಿದು ಕಣ್ಣು ಮುಚ್ಚಿಕೊಂಡಿರೆ, ವದನದಲ್ಲಿ ದಂತವಿಲ್ಲ ಒಣಗಿ ದೇಹವು, ಒದಗಿ ಮುಪ್ಪು ಒದರಿಕೊಂಡು ಕೇಳವು ಕಿವಿಗಳು. ಒಂದು ಮುದುಕತನದ ವರ್ಣನೆಯನ್ನ ಚವನ ಮಹರ್ಷಿಯ ರೀತಿಯಲ್ಲಿ ಅದನ್ನು ಕೊಡ್ತಾರೆ. ಅನೇಕ ಸುಮಾರು ಹಾಡುಗಳನ್ನ ಬರೆದಿರುವಂತ ಭೀಮವ್ವನವರು ನಮ್ಮ ಸಂಪ್ರದಾಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ಅವರು ಕೊಟ್ಟಿರುವಂತಹದ್ದು. ನಮ್ಮ ಬಹಳ ಪ್ರಮುಖವಾಗಿ ಈ 3 ಜನ ಮಹಿಳಾ ಹರಿದಾಸ ಸಾಹಿತ್ಯಕ್ಕೆ ಒಂದು ವಿಶೇಷವಾಗಿ ಕೊಡುಗೆಯನ್ನು ನೀಡಿದ್ರು. ಮಧ್ವ ಸಿದ್ಧಾಂತದ ಅಡಿಯಲ್ಲಿನೇ ಆ ಕೀರ್ತನೆಗಳನ್ನು ಬರೆದಿದ್ರು ಕೂಡ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಹೇಗೆ ಮನುಷ್ಯ ಬದುಕಬೇಕು, ಈ ಸಮಾಜದ ಬಗ್ಗೆ ನಮಗಿರುವಂತಹ ಋಣವನ್ನ ನಾವು ಹೇಗೆ ತೀರಿಸ್ಬೇಕು, ಈ ಪ್ರಕೃತಿಗೆ ನಾವು ಹೇಗೆ ಬಾಗಿರ್ಬೇಕು ಅನ್ನುವಂಥ ಕೀರ್ತನೆಗಳನ್ನು ಅವರು ರಚಿಸಿ ನಮಗೆ ಕೊಟ್ಟರು. ಮತ್ತೆ ನಮ್ಮ ನಾಗರತ್ನ ಅವರು, TN ನಾಗರತ್ನ ಅವರು ಹೇಳುವಂತೆ, ಇಡೀ ದಾಸ ಸಾಹಿತ್ಯ ಅದೊಂದು ಪೌರಾಣಿಕ ಪ್ರಪಂಚ. ಅದು ಆ ಪೌರಾಣಿಕ ಪ್ರಪಂಚವನ್ನ ನಮಗೆ ತೆರೆದವರು ತೋರಿಸಿದ್ರು. ಇತ್ತೀಚೆಗೂ ಕೀರ್ತನೆಯನ್ನು ಬರೆಯುವಂತಹ ಅನೇಕ ಜನ ಇದ್ದಾರೆ. ಇಂಥ ಹರಿದಾಸ ಸಾಹಿತ್ಯದ ಬಹಳ ಪ್ರಮುಖರಾಗಿರುವಂತಹ ಮಹಿಳಾ ಹರಿದಾಸರ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನನಗೆ ಅವಕಾಶವನ್ನು ನೀಡಿರುವಂತಹ ನಮ್ಮ ಅಕ್ಷರ ಸಾಹಿತ್ಯ ವೇದಿಕೆಗೂ ಮತ್ತು ಭಂಡಾರು ಪ್ರಕಾಶನದ ಎಲ್ಲ ಸರ್ವ ಸದಸ್ಯರಿಗೂ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಅದನ್ನ ನಿಮ್ಮ ಅಂತರ್ಜಾಲದ ಅಂಗಳದಲ್ಲಿ ಕುಳಿತು ಆಲಿಸಿರುವಂತಹ ನನ್ನ ಎಲ್ಲ ಹರಿದಾಸ ಸಾಹಿತ್ಯ ಆಸಕ್ತ ಬಂಧು ಭಗಿನಿಯರಿಗೆ ಮತ್ತೊಂದು ಸಲ ಅವರಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಒಂದು 2-3 ನಿಮಿಷ ದಯವಿಟ್ಟು ಕ್ಷಮಿಸಬೇಕು. ಒಂದು ಪ್ರಶ್ನೆ ಇದೆ ನೋಡಿ ಸ್ಕ್ರೀನ್ ಮೇಲೆ. ಆಧುನಿಕ ಜಗತ್ತಿನ ಮಾಹಿತಿ ಮಹಿಳೆ ದಾಸ ಸಾಹಿತ್ಯ ರಚನೆಯಲ್ಲಿ ಆಧುನಿಕ ಜಗತ್ತಿನ ಮಹಿಳೆ ದಾಸ ಸಾಹಿತ್ಯ ರಚನೆಯಲ್ಲಿ ಎಷ್ಟು ಆಸಕ್ತರು ಕ್ವಶನ್ ಮಾರ್ಕ್ ಇದೆ ಮೇಡಮ್.
ಹಂಗೆ ಅಂದ್ರೆ ಎಷ್ಟು ಆಸಕ್ತಿ ಅಂತ ಹೇಳಿಕೊ, ಅದ್ರಲ್ಲಿ ಆಸಕ್ತಿ ಇದ್ದವ್ರು ಬರಿತಾ ಇದ್ದಾರೆ. ನಾನು ಮುಂಚೆನೆ ಹೇಳಿದ್ನಲ್ಲ ಬರೆಯೋರು ಇದ್ದಾರೆ ಅಂತಂದು, ಅದ್ರ ಬಗ್ಗೆ ರಚನೆ ಮಾಡೋರು ಇದ್ದಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡೋರು ಇದ್ದಾರೆ. ಈಗ ದಾಸ ಸಾಹಿತ್ಯ ರಚನೆ ಅಂದ್ರೆ ಕೀರ್ತನೆಗಳನ್ನೇ ಬರೀನೇ ಬೇಕಂತಲ್ಲ, ಅದನ್ನ ಅಧ್ಯಯನ ಮಾಡುವಂತವರು ಕೂಡ ಬಹಳ ಜನ ಇದ್ದಾರೆ, ಬರೆಯುವವರು ಬಹಳ ಜನ ಇದ್ದಾರೆ. ಓಕೆ, ಸ್ಟಾರ್ಟ್ ಮಾಡಿ. ಮಧುಮತಿ ದೇಶಪಾಂಡೆ ಮೇಡಮ್ ಅವರೇ, ಇದುವರೆಗೂ ಮಹಿಳಾ ದಾಸ ಸಾಹಿತ್ಯ ಕುರಿತಂತೆ ಸಾಹಿತ್ಯದ ರಸದೌತಣವನ್ನ ನಮಗೆ ಉಣಬಡಿಸಿದಿರಿ. ಆದ್ರೆ ಸಮಯದ ಅಭಾವ ಇತ್ತು. ಇನ್ನಷ್ಟು ವಿಷಯಗಳು ಅತ್ಯಂತ ಆಸಕ್ತಿದಾಯಕವಿದ್ವು. ಇನ್ನೂ ಕೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಸಮಯದ ಅಭಾವದಿಂದಾಗಿ ರುಚಿಯನ್ನ ಸ್ವಲ್ಪಾಗಿ ಹಚ್ಚಿ ಬಿಟ್ಟಿದ್ದೀರಾ. ನಾವು ಇನ್ನಷ್ಟನ್ನ ಓದಿ ತಿಳ್ಕೊಳ್ಳೋಣ. ಅಲ್ಲದೆ ಮುಂಬರೋ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಮತ್ತೆ ಆ ವಿಷಯಗಳನ್ನ ಕುರಿತಂತೆ ಮತ್ತಷ್ಟು ಸವಿಸ್ತಾರವಾದಂತ ಉಪನ್ಯಾಸ ಕೇಳುವಂತ ಭಾಗ್ಯ ನಮ್ಗೆ ಸಿಗ್ಲಿ ಅಂತ ಆಶಿಸ್ತಾ, ಈ ಮೇಡಮ್ ಅವರು ದಾಸ ಸಾಹಿತ್ಯದ ವಿದ್ವಾಂಸರೇ. ದಾಸರೆಲ್ಲ ಸಮಾಜಮುಖಿಯಾಗಿದ್ರು. ಮೇಡಮ್ ಅವರು ಕೂಡ ದಾಸ ಸಾಹಿತ್ಯವನ್ನ ಓದ್ತಾ ದಾಸರ ಗುಣಗಳನ್ನ ತಾವು ಕೂಡ ಮೈಗೂಡಿಸಿಕೊಂಡಿದ್ದಾರೆ. ಅದು ಅವರ ಕಾರ್ಯಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸುಮಾರು ಸಿಂಧನೂರು ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವಂತ ಇವರುಗಳು 13 ವರ್ಷಗಳ ಕಾಲ ಸಿಂಧನೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ರನ್ನ ಗದಾಯುದ್ಧ, ಕೇಶಿರಾಜನ ಶಬ್ದಮಣಿ ದರ್ಪಣ ಪಾಠಗಳನ್ನ ಬೋಧಿಸಿದ್ದಾರೆ ಎನ್ನುವಂತ ವಿಚಾರವನ್ನ ತಿಳ್ಕೊಂಡ್ರೆ ತಮ್ಮಲ್ಲಿರುವ ವಿದ್ವತ್ತನ್ನ ವಿದ್ಯಾರ್ಥಿಗಳಿಗೆ ದಾರಿ ಎರೆದಿದ್ದಾರೆ. ಸಾಹಿತ್ಯರ ದಾಸರ ಆ ಒಂದು ಗುಣಗಳನ್ನ, ಆ ಸಾಹಿತ್ಯವನ್ನ ಓದ್ತಾ ಆ ಗುಣಗಳ ಮೈಗೂಡಿಸಿಕೊಂಡು ತಾವು ಕೂಡ ಅದೇ ರೀತಿ ನಡೆದಿದ್ದೀರಾ. ನೀವು ನಡೆದ ಹಾದಿಯಲ್ಲಿ ನಮಗೂ ಕೂಡ ನಡೆಯುವಂತ ಮಾರ್ಗದರ್ಶನ ಸಿಗ್ಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಮಗದೊಮ್ಮೆ ಇಷ್ಟೊಂದು ಸುಂದರವಾಗಿ ದಾಸ ಸಾಹಿತ್ಯದ ಬಗ್ಗೆ, ಮಹಿಳಾ ಹರಿದಾಸರ ಬಗ್ಗೆ ನಮಗೆಲ್ಲ ಅಚ್ಚುಕಟ್ಟಾಗಿ ಅತ್ಯಂತ ಆಸಕ್ತಿದಾಯಕವಾಗಿ ಉಪನ್ಯಾಸ ನೀಡಿರುವಂತಹ ಮೇಡಮ್ ಅವರಿಗೆ ಸಾವಿರ ಧನ್ಯವಾದಗಳು. ಮುಂದಿನದಾಗಿ ಇದೀಗ ಕವಿ ಸಮಯ. ಈ ಕವಿ ಸಮಯದಲ್ಲಿ ಶ್ರೀಯುತ ನಿಂಗಪ್ಪ ತಿಡಿಗೋಳ್, ಇತಿಹಾಸ ಉಪನ್ಯಾಸಕರು, ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜ್ ಮಸ್ಕಿ, ಇವರುಗಳು ಪ್ರಸ್ತುತಪಡಿಸಲಿದ್ದಾರೆ. ನಮಸ್ತೆ ಸರ್. ಸ್ಟಾರ್ಟ್ ಮಾಡಿ. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರ ವತಿಯಿಂದ ಈ ವರ್ಷದಲ್ಲಿ ಕನ್ನಡ ರಾಜ್ಯೋತ್ಸವ, ಕನ್ನಡ ಸಾಹಿತ್ಯದ ಬಗ್ಗೆ ಫೇಸ್ಬುಕ್ ನೇರ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದ ಕುರಿತು ಕಾರ್ಯಕ್ರಮ ಹಮ್ಮಿಕೊಂಡು ಅದರಲ್ಲಿ ನನಗೆ ಕವಿತೆ ವಾಚನ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ ನಂದು ಇದು ಹೊಸ ಪರಿಚಯ. ನನ್ನ ಹೆಸರು ನಿಂಗಪ್ಪ ಅಂತ, ಇತಿಹಾಸ ಉಪನ್ಯಾಸಕರು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಸ್ಕಿ. ಕವನದ ಹೆಸರು ಬಾಪೂಜಿಗೊಂದು ಪತ್ರ. ನೀ ಖರೆ ಹೇಳ ಗಾಂಧಿ, ಸಾಯೋ ಮುಂದ ನೀ ಏನಂದಿ? ನೀ ಕರೆ ಹೇಳ ಗಾಂಧಿ, ಸಾಯೋ ಮುಂದ ನೀ ಏನಂದಿ? ಬಾಳ್ ಬೆರಕಿ ನಿನ್ ಕೊಂದ ಆ ಮಂದಿ, ಕೊಂದಾವ್ಗ ಗುಡಿ ಕಟ್ಟಿ ಜೈ ಅಂತಾರ ಆ ಮಂದಿ. ನೀವ್ ಹೋದ್ಮ್ಯಾಲೆ ನಿನ್ ಗೊಂಡ್ ಒಡೆದು ಕೆಡವಿದ ಆ ಮಂದಿನ ಮಸೀದಿ ಕೆಡವಿದ್ರು, ಪಾದ್ರಿನ ಜೀವಂತ ಸುಟ್ರು. ಇದೆಲ್ಲ ನಿಂಗ್ಯಾಂಗ ಗೊತ್ತಾಕೈತೇಳ್ ಗಾಂಧಿ, ಅದಕ್ಕ ನಾನ್ ನಿಂಗ್ ಈ ಪತ್ರ ಬರ್ದೀನಂದಿ. ಆ 3 ಮಂಗ್ಯ ಔಹಾರಿ ಹಂಗ ಸುಮ್ ಕುಂತಾವ್, ಆ 3 ಮಂಗ್ಯ ಔಹಾರಿ ಹಂಗ ಸುಮ್ ಕುಂತಾವ್, ಕಣ್ಣು ಕಿವಿ ಬಾಯಿ ಮುಚ್ಕಂಡು. ನಿನ್ಗ್ಯಾರು ಹೇಳೇ ಇಲ್ಲೇನಾ ಗಾಂಧಿ ನೀ ಪಕ್ಷಪಾತಿ ಅಂತ? ನಿನ್ಗ್ಯಾರು ಹೇಳೇ ಇಲ್ಲೇನಾ ಗಾಂಧಿ ನೀ ಪಕ್ಷಪಾತಿ ಅಂತ? ಪಾಕಿಸ್ತಾನ ಆಗೋದ್ಕ ಒಂದು ನಮೂನಿ ನೀನಾ ಕಾರಣ ಅಂತ, ಅದಕ್ಕ ನಿನ್ ಕೊಂದಾರಂತ. ಹಿಂಗಂತ ಆ ಮಂದಿ ಮಾತಾಡ್ತಾರು, ಇದೊಂಥರ ಗಾಳಿ ಸುದ್ದಿ. ನೀ ಖರೆ ಹೇಳ ಗಾಂಧಿ, ಇದೆಲ್ಲ ನಿಜವೇನ? ನಿನ್ ಚಸ್ಮಾ ಸ್ವಚ್ಛ ಭಾರತ್ ಆಂದೋಲನದ ಲೋಗೋ ಆಗ್ಯದ. ನಿನ್ ಚಸ್ಮಾ ಸ್ವಚ್ಛ ಭಾರತ್ ಆಂದೋಲನದ ಲೋಗೋ ಆಗ್ಯದ.
ಕೇಸರಿ ಬಣ್ಣದ ಗಾಜಿನ ಚಸ್ಮದೊಳಗ ಎಲ್ಲಾ ಕೇಸರಿನ ಕಾಣ್ತಾವು. ಉಳಿದ ಬಣ್ಣೆಲ್ಲ ಏನಾದ್ವು ಗಾಂಧಿ, ಉಳಿದ ಬಣ್ಣೆಲ್ಲ ಏನಾಗ್ಬೇಕು ಗಾಂಧಿ, ನೀ ಕರೆ ಹೇಳ ಗಾಂಧಿ. ಸಣ್ಣ ಸಾಲಿ ಹುಡುಗರು ನಿನ್ ಜಯಂತಿ ಬಾಳ್ ಚಂದ ಮಾಡ್ತಾರು, ಸಣ್ಣ ಸಾಲಿ ಹುಡುಗರು ನಿನ್ ಜಯಂತಿ ಬಾಳ್ ಚಂದ ಮಾಡ್ತಾರು, ದೊಡ್ಡವರಾದ್ಮೇಲೆ ಉಚ್ಚಾಪರಿ ಆಡ್ತಾರು. ಹಿಂಗ್ಯಾಕಂತ ನನಗ ತಿಳಿವಲ್ದಾಗ್ಯದ, ನಿನಗ್ ತಿಳಿದ್ರ ಕರೆ ಹೇಳ ಗಾಂಧಿ, ನಿನಗ್ ತಿಳಿದ್ರ ಕರೆ ಹೇಳ ಗಾಂಧಿ. ಮೇರೆ ಪ್ಯಾರೆ ದೇಶವಾಸಿಯೋ ಅಂತಾರು, ಮೇರೆ ಪ್ಯಾರೆ ದೇಶವಾಸಿಯೋ ಅಂತಾರು, ತುಕಡೆ ಗ್ಯಾಂಗ್ ಅಂತಾರು, ಜಾನ್ ದೇಂಗೆ ಅಂತಾರು. ಇದಕ್ಕೆಲ್ಲ ನಂದೇನು ತಕರಾರಿಲ್ಲ ಗಾಂಧಿ. ಆದ್ರ ದಲಿತ ಮಸೀದಿ ಇಗರ್ಜಿಯವರನ್ನ ಒಂದು ನಮೂನಿ ನೋಡ್ತಾರಲ್ಲ, ಇದೆಲ್ಲ ಸರಿ ಏನಾ ಗಾಂಧಿ, ನೀ ಕರೆ ಹೇಳ ಗಾಂಧಿ. ಆ ಮಂದಿ ಜಿನ್ನಾಗಿಂತಲೂ ಬಾಳ್ ಸಿಟ್ಟಿಗೆದ್ದಾರೆ, ಆ ಮಂದಿ ಜಿನ್ನಾಗಿಂತಲೂ ಬಾಳ್ ಸಿಟ್ಟಿಗೆದ್ದಾರೆ. ದೇಶ ಸಂಸ್ಕೃತಿ ರಕ್ಷಣೆ ಹೆಸರಿನೊಳಗ ನೇರ ಕಾರ್ಯಾಚರಣೆಗಳ್ದಾರ. ಹಿಂಗ ಆದ್ರ ದಲಿತ, ಅಸ್ಪೃಶ್ಯ, ಮಸೀದಿ, ಇಗರ್ಜಿಯ ನಮಗಿಲ್ಲಿ ಉಳಿಗಾಲ ಐತಿಲ್ಲೋ ಗಾಂಧಿ, ನೀನರ ಕರೆ ಹೇಳ ಗಾಂಧಿ. ಕರ್ಫ್ಯೂ ಏರಿ ಪೊಲೀಸ್ ಸೈನಿಕರ ಕಾವಲಿನೊಳಗ ಏನೆಲ್ಲ ಜಾರಿಗೆ ತರೋದು, ರದ್ದತಿ ಮಾಡೋದು, ನೀ ಕರೆ ಹೇಳ ಗಾಂಧಿ. ಇವೆಲ್ಲ ಪ್ರಜಾಪ್ರಭುತ್ವದ ಲಕ್ಷಣಗಳೇನ, ಇವೆಲ್ಲ ಪ್ರಜಾಪ್ರಭುತ್ವದ ಲಕ್ಷಣಗಳೇನ? ವಿಶ್ವಗುರು ಆಗೋದಂದ್ರ ಇದ ಏನ ಗಾಂಧಿ, ವಿಶ್ವಗುರು ಆಗೋದಂದ್ರ ಇದ ಏನ ಗಾಂಧಿ. ಧರ್ಮ ಗಡಿ ಗುಡಿ ಹೆಸರಿನ ಉನ್ಮಾದದೊಳಗ, ಗಡಿ ಗುಡಿ ಧರ್ಮದ ಹೆಸರಿನ ಉನ್ಮಾದದೊಳಗ ನೆತ್ತರು ನೀರ್ ಹರಿದಂಗ ಹರಿತದ. ನೀ ಖರೆ ಹೇಳ ಗಾಂಧಿ, ನೀ ಕಂಡ ರಾಮರಾಜ್ಯದ ಕನಸು ಇದ ಏನ, ನೀ ಕಂಡ ರಾಮರಾಜ್ಯದ ಕನಸು ಇದ ಏನ? ದೇಶಭಕ್ತಿ ವ್ಯಾಖ್ಯಾನ ಬದಲಾದಂಗ ಕಾಣ್ತದ, ದೇಶಭಕ್ತಿ ವ್ಯಾಖ್ಯಾನ ಬದಲಾದಂಗ ಕಾಣ್ತದ. ಮಸೀದಿ ಇಗರ್ಜಿ ಕೆಡವಿ ಮಂದಿರ ಕಟ್ಟುವಲ್ಲಿಗೆ ಬಂದು ನಿಂತಂಗ ಅನಿಸ್ತದ. ಹಿಂದೆ ನಾಜೀಕರಣ ರೂಸೀಕರಣದಂಗ ಎಲ್ಲಿ ಕೇಸರೀಕರಣಕ್ಕೆ ಬಂದು ನಿಲ್ತದೇನೋ ಗಾಂಧಿ. ಖರೆ ಹೇಳ ಗಾಂಧಿ, ನೀ ಕಂಡ ರಾಮರಾಜ್ಯದ ಕನಸು ಇದ ಏನ? ನೀ ಖರೆ ಹೇಳ ಗಾಂಧಿ, ಸಾಯೋ ಮುಂದೆ ನೀ ಏನಂದಿ? ಹಿಂದೂ ಮುಸ್ಲಿಂ ಸಹಬಾಳ್ವೆಗಾಗಿ ಹೋರಾಡಿ ಸಾಯೋ ಸಂಕಟದಾಗ ನೀ ಏನಂದ್ಯೋ ಏನಿಲ್ಲೋ? ನಂಗಂತೂ ಗೊತ್ತೇ ಇಲ್ಲ, ಗೊತ್ತಾಗೋದು ಬೇಡ ನನಗ. ಯಾಕಂದ್ರ ನಾ ಬಾಳ ರೋಸಿ ಹೋಗೀನಿ. ನೋಟ್ ಮ್ಯಾಲ ನಿನ್ನ ಪ್ರಿಂಟ್ ಮಾಡ್ಯಾರೋ ಗಾಂಧಿ, ನೋಟ್ ಮ್ಯಾಲ ನಿನ್ನ ಪ್ರಿಂಟ್ ಮಾಡ್ಯಾರೋ ಗಾಂಧಿ. ಮೊದಲು ನೀ ಎಡಕ್ ನೋಡ್ತಿದ್ಯೋ ಗಾಂಧಿ, ಮೊದಲು ನೀ ಎಡಕ್ ನೋಡ್ತಿದ್ಯೋ ಗಾಂಧಿ, ಈಗ ಬಲಕ್ ನೋಡಾಕ ಹಚ್ಚಾರೋ ಗಾಂಧಿ. ಮುಂದ ನಿನ್ನ ಎತ್ಲಾಗ ನೋಡಾಕ ಹಚ್ತಾರೇನೋ ಗಾಂಧಿ. ಕೊಂದಾವ್ಗ ಗುಡಿ ಕಟ್ಟಿದ ಆ ಮಂದಿ ಮುಂದ ನಿನ್ನ ಎಲ್ಲಿಗೆ ತಂದು ನಿಲ್ಲಿಸ್ತಾರೇನೋ ಗಾಂಧಿ. ಖರೆ ಹೇಳ ಗಾಂಧಿ, ಇದೆಲ್ಲ ಬೇಕಿತ್ತೇನ? ಎರಡೂ ಜಂಡ ಹಬ್ಬಕ್ಕ ನಿಂದಾ ಪೋಟ ಪೂಜಿ ಮಾಡ್ತಾರ, ಎರಡೂ ಜಂಡ ಹಬ್ಬಕ್ಕ ನಿಂದಾ ಪೋಟ ಪೂಜಿ ಮಾಡ್ತಾರ. ನೀವೊಮ್ಮೆರ ನೋಡಾಕರ ಬಾರೋ ಗಾಂಧಿ, ನೀವೊಮ್ಮಿ ನೋಡಾಕರ ಬಾರೋ ಗಾಂಧಿ. ನಮ್ಮ ಹಳ್ಳಿ ಸಣ್ಣ ಸಾಲಿಗೆ ಬಾಪು ನೀ ಬಂದರ ಬಾರೋ, ನಮ್ಮೂರ ಸಣ್ಣ ಸಾಲಿಗೆ. ಆದ್ರ ನೀ ಕರೆ ಹೇಳ್ಬೇಕಾ? ಮತ್ತ ನೀವ್ ಹೋದ್ಮ್ಯಾಲ ಸಂವಿಧಾನ ಜಾರಿಗೆ ಬಂತು, ನೀವ್ ಹೋದ್ಮ್ಯಾಲ ಸಂವಿಧಾನ ಜಾರಿಗೆ ಬಂತು, ಬಂದ್ರೆ ಏನಾತು? ನಾ ಹಿಂದೂ ಆಗಿ ಸಾಯ್ಲಾರೆ ಅಂತ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕ ಮತಾಂತರ ಆದ್ರು. ಖರೆ ಹೇಳ ಗಾಂಧಿ, ಯಾಕಿಂಗಾತು? ಇದಲ್ದ ನಾವು ಚಂದಪ್ಪನ ಮ್ಯಾಲ ಹೊಂಟಿದ್ವಿ, ಇದಲ್ದ ನಾವು ಚಂದಪ್ಪನ ಮ್ಯಾಲ ಹೊಂಟಿದ್ವಿ. ತಟಗ್ರಾಗ ಮಿಸ್ ಆತ್, ತಟಗ್ರಾಗ ಮಿಸ್ ಆತು. ಯಾಕಂದ್ರ ನಿನ್ನಂಗ ಹರೆಬತ್ತಲ ಫಕೀರರು ಫುಟ್ಪಾತ್ ಮೇಲೆ ಇನ್ನೂ ಜೀವಂತ ಅದಾರು, ನಿನ್ನಂಗ ಅರೆಬತ್ತಲ ಫಕೀರರು ಫುಟ್ಪಾತ್ ಮೇಲೆ ಇನ್ನೂ ಜೀವಂತ ಅದಾರು. ತೆರೇಸಮ್ಮ, ನೆಲ್ಸನ್ ಮಂಡೇಲ್ರು ಹೊಂಟೋದ್ರು. ಮನ್ಯಾಕೋ ಶಾಹೀನ್ ಬಾಗ್ದಾಗ ಬಾಳ್ ಗದ್ಲಾತು, ಮಂಗಳೂರಾಗ ಒಂದು ಹೆಣ ಬಿತ್ತು. ಬೇಜಾರ್ ಮಾಡ್ಕೋಬೇಡ. ಮತ್ತ ನಿಮ್ಮಲ್ಲೂ ತುಕಡೆ ಗ್ಯಾಂಗ್ ಅನ್ನೋರು ಅದಾರೇನ? ಆ ಟ್ರಂಪ್ ಬಂದು ಹೋದ್ಮ್ಯಾಲ
MP ಒಳಗೆ ಹೊಸ ಸರ್ಕಾರ ಬಂತು, ಕೊರೋನಾನು ಬಂತು, ಎಲ್ಲಾನು ಲಾಕ್ಡೌನ್. ಆದ್ರ ಬಡವನ ಹಸಿವಿಗಿಲ್ಲ ಲಾಕ್ಡೌನ್, ರೈತನ ಆತ್ಮಹತ್ಯೆಗಿಲ್ಲ ಲಾಕ್ಡೌನ್. बाद में हम सब जान देंगे, जिंदा के लिए पहले रोटी देओ. बाद में हम सब जान देंगे, जिंदा के लिए पहले रोटी देओ. ರೊಟ್ಟಿ ಇದ್ರಲ್ಲ ಜಾನ್ ಇರೋದು, ರೊಟ್ಟಿ ಇದ್ರಲ್ಲ ಜಾನ್ ಇರೋದು. ನೀ ಹೋದ್ಮೇಲೆ ತಿರುಗೋ ಚರಕ ಮರುಗುತ್ತಾ ನಿಂತೈತಿ. ನೀ ಹೋದ್ಮೇಲೆ ತಿರುಗೋ ಚರಕ ಮರುಗುತ್ತಾ ನಿಂತೈತಿ. ನೀ ಬಂದರ ಬಾರೋ ಗಾಂಧಿ, ಒಮ್ಮೆ ಈ ದೇಶ ನೋಡೋದಕ್ಕೆ, ಒಮ್ಮೆ ಈ ದೇಶ ನೋಡೋದಕ್ಕೆ. ಹಂಗಂತ ನೀ IT ದಾಳಿಗೆ ಅಂಜಬೇಡ ಮತ್ತ, ಹಂಗಂತ ನೀ IT ದಾಳಿಗೆ ಅಂಜಬೇಡ ಮತ್ತ. ನಿನ್ನ ಬಲಿ ತಗೊಂಡಾರಂತ ಮತ್ತೇನ್ ತಗೋತಾರಂತ, ನಿನ್ನ ಬಲಿ ತಗೊಂಡಾರಂತ ಮತ್ತೇನ್ ಬಲಿ ತಗೋತಾರಂತ. ಬಾಳಂದ್ರ ನಿನ್ ಚಸ್ಮಾ ಕೋಲು ಗಡಿಯಾರ, ಬಾಳಂದ್ರ ನಿನ್ ಚಸ್ಮಾ ಕೋಲು ಗಡಿಯಾರ. ಗಾಂಧಿ ಚಸ್ಮದೊಳಗಿಂದ ನಾವು ದೇಶ ನೋಡ್ಬೇಕ, ಗಾಂಧಿ ಚಸ್ಮದೊಳಗಿಂದ ನಾವು ದೇಶ ನೋಡ್ಬೇಕ. ಆಗ ನಮಗ ರಾಮ್ ರಹೀಂ ಬ್ಯಾರೆ ಅನಿಸ್ತಾರೇನ? ಮಂದಿರ ಮಸೀದಿ ಇಗರ್ಜಿ ಬ್ಯಾರಂತ ಕಾಣಿಸ್ತಾವೇನ? ಕರೆ ಹೇಳ ಗಾಂಧಿ, ನನ್ನ ಆಸೆ ತಪ್ಪೇನ? ಈ ನಾಡಿಗೆ ನಿನ್ನ ತತ್ವದ ಕೋಲಿನಾಸರ ಜರೂರದ, ಈ ನಾಡಿಗೆ ನಿನ್ನ ತತ್ವದ ಕೋಲಿನಾಸರ ಜರೂರದ. ಬಂದರ ಬಾರೋ ಗಾಂಧಿ ಈ ನಾಡಿಗೆ. ಯಾಕ ಏನ ನೀವ ನನ್ ಬಾಳ್ ಕಾಡ್ತೀರಿ? ಬುದ್ಧ, ಬಸವ, ಯೇಸು, ಪೈಗಂಬರ್, ಅಂಬೇಡ್ಕರ್, ತೆರೇಸಾ, ನೆಲ್ಸನ್. ಖರೆ ಹೇಳ ಗಾಂಧಿ, ನೀನ ಯಾಕೆ ನನ್ನ ಬಿಟ್ಟು ಬಿಡ್ದಂಗ್ ಕಾಡ್ತಿ? ನೀನ ಯಾಕೆ ನನ್ನ ಬಿಟ್ಟು ಬಿಡ್ದಂಗ್ ಕಾಡ್ತಿ? ಒಂದು ಹೇಳೋದ ಮರೆತೆ, ನಿನ್ನಂಗ ಒಬ್ರದಾರು ಅವರ ಅಣ್ಣ ಹಜಾರ್, ನಿನ್ನಂಗ ಒಬ್ರದಾರು ಅವರ ಅಣ್ಣ ಹಜಾರ್. ಇನ್ನು ಬಾಳ್ ಬರೆಯೋದದ, ಮತ್ತೊಮ್ಮೆ ನಾ ಪತ್ರ ಬರಿತೀನಂತ ಮರಿಬೇಡ ಗಾಂಧಿ. ನೀ ಒಮ್ಮೆರ ಬಂದೋಗ ಮತ್ತ, ಕರೆ ಹೇಳ್ಬೇಕ ಮತ್ತ. ಸಾಯೋ ಮುಂದೆ ನೀ ಏನಂದಿ? ನನಗೆ ಬಿಡದೆ ಕಾಡುವ ಕೊರಗೊಂದೇ ಮಹಾತ್ಮ, ನನಗೆ ಬಿಡದೆ ಕಾಡುವ ಕೊರಗೊಂದೇ ಮಹಾತ್ಮ. ಸ್ವಾತಂತ್ರ್ಯ ಗಳಿಸಿಕೊಟ್ಟ ನಿಮ್ಮನ್ನು ಉಳಿಸಿಕೊಳ್ಳಲಾಗಲಿಲ್ಲ, ಸ್ವಾತಂತ್ರ್ಯ ಗಳಿಸಿಕೊಟ್ಟ ನಿಮ್ಮನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಕ್ಷಮೆ ಇರಲಿ ಗಾಂಧಿ, ಕ್ಷಮೆ ಇರಲಿ ಗಾಂಧಿ. ಇಂತಿ ನಿಮ್ಮ ಜಾತ್ಯತೀತ ಪ್ರಜೆ. ಧನ್ಯವಾದಗಳು. ಗಾಂಧಿಯನ್ನು ಕುರಿತಂತೆ ಹಲವಾರು ಪ್ರಶ್ನೆಗಳನ್ನ ಪ್ರಶ್ನಿಸುತ್ತಾ ಅತ್ಯಂತ ಸುಂದರವಾಗಿ ಕವನ ವಾಚನ ಮಾಡಿರುವಂತಹ ಶ್ರೀಯುತ ನಿಂಗಪ್ಪ ತಿಡಿಗೋಳ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಮುಂದಿನದಾಗಿ ಜಹನರ ಕೋಳೂರು ಕುಷ್ಟಗಿ ಮೇಡಮ್ ಅವರಿಂದ ಕವನ ವಾಚನ. ಇವರ ಕಿರು ಪರಿಚಯ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಸಹಶಿಕ್ಷಕಿಯಾಗಿದ್ದಾರೆ, ಎಂ ಗುಡುದೂರು ಕುಷ್ಟಗಿ ಈ ಗ್ರಾಮದಲ್ಲಿ. ಇವರ ಸಂಕ್ಷಿಪ್ತ ಪರಿಚಯವೆಂದರೆ, ಇವರುಗಳು ಕವನ ಸಂಕಲನವನ್ನ ರಚಿಸಿದ್ದಾರೆ. 2 ಕವನ ಸಂಕಲನಗಳು, ಭಾವಜೀವ ಮತ್ತು ಹಂಗಿಲ್ಲದ ಹಾದಿ ಎನ್ನುವಂತಹ ಕವನ ಸಂಕಲನಗಳನ್ನ ರಚಿಸಿದ್ದು ಅಲ್ಲದೆ ಸಂಘಟನೆಯ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯವನ್ನ ನಿರ್ವಹಿಸುತ್ತಲಿದ್ದಾರೆ. ಮಕ್ಕಳ ಸಾಹಿತ್ಯ ಪರಿಷತ್ತು ಕುಷ್ಟಗಿ ಅಲ್ಲದೆ ಸಿರಿಗನ್ನಡ ಮಹಿಳಾ ವೇದಿಕೆ ಅಲ್ಲದೆ ಸಂಚಾಲಕಿಯಾಗಿ ಮೊಹಾಲಿಯ ಪ್ರಕಾಶನ ಮದ್ದೂರು ಈ ರೀತಿ ಕಾರ್ಯವನ್ನ ನಿರ್ವಹಿಸುತ್ತಾ ಇವರ ಕಾರ್ಯಕ್ಕಾಗಿ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ದೊರೆತಿವೆ. ಕುವೆಂಪು ಸಾಹಿತ್ಯ ರತ್ನ ಪ್ರಶಸ್ತಿ ಬೆಂಗಳೂರು ಅಲ್ಲದೆ ಮಹಿಳಾ ಸಾಧನ ಪ್ರಶಸ್ತಿ ಮಂಡ್ಯ ಈ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಈಗ ಮೇಡಮ್ ಅವರಿಂದ ಕವನ ವಾಚನ. ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸುಂದರವಾದ ಮತ್ತು ನಿರಂತರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರಿಗೆ ಮೊದಲಿಗೆ ನನ್ನ ನಮಸ್ಕಾರಗಳನ್ನ ಹೇಳ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಓದ್ಲಿಕ್ಕೆ ಇಷ್ಟಪಡ್ತಾ ಇರುವಂತಹ ಒಂದು ಕವನ, ಅದರ ಶೀರ್ಷಿಕೆ ನನಗೂ ಹೇಳುವುದು ಬಹಳ ಆಯಿತು. ಈ ಒಂದು ಕವನದ ಬಗ್ಗೆ ಹೇಳೋದಾದ್ರೆ
ನಿಸಾರ್ ಅವರ KS ನಿಸಾರ್ ಅಹಮದ್ ರವರ ಒಂದು ಅಗಲಿಕೆಯ ಒಂದು ಸಮಯದಲ್ಲಿ ಬರೆದಂತಹ ಪದ್ಯ, ಅವರ ಸಾಹಿತ್ಯದಿಂದಲೇ ಹುಟ್ಟಿದಂತಹ ಈ ಒಂದು ಪದ್ಯವನ್ನ ನಿಮ್ ಮುಂದೆ ವಾಚನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನನಗೂ ಹೇಳುವುದು ಬಹಳ ಇತ್ತು. ಅಂದು ಶ್ರೀರಂಗಪಟ್ಟಣದ ವೇದಿಕೆಯ ಮೇಲೆ ಸೂಟು ಬೂಟಿನ ಟಿವಿನಲ್ಲಿ ಕುಳಿತ ನಿಸಾರ್ ನನಗೆ ನನ್ನ ನೆಚ್ಚಿನ ಪದ್ಯದ ಕವಿಯಷ್ಟೇ. ಜೋಗದ ಝರಿಗಳ ಮುಂದೆ ನಿಂತಾಗಲೆಲ್ಲ, ಅದರ ಹನಿಗಳು ಮುಖಕ್ಕೆ ಚಿಮ್ಮಿದಾಗಲೆಲ್ಲ ಜೊತೆಯಲ್ಲಿ ಇಲ್ಲೇ ಕುಳಿತು ಮಾತಾಡಬೇಕೆಂಬ ಹಂಬಲವೇನೋ ಇತ್ತು. ಕಾಲಕ್ಕೆ ಕಾದೆ. ಕಾಲ ಅವಕಾಶ ನೀಡಲೇ ಇಲ್ಲ. ಶಿಲುಬೆ ಏರಿದವನು ನಿನ್ನ ಕಾಡಿದಂತೆ ನನಗೂ ಕಾಡಿದ ನಿನ್ನ ಪದಗಳ ಮೂಲಕ. ಸಂಜೆ 5ರ ಮಳೆ ಇರಬೇಕಿತ್ತು. ಲಾಲ್ಬಾಗ್ನಲ್ಲಿ ಸ್ವಲ್ಪ ದೂರ ನಡೆದು ನಾನು ನಿನ್ನಲ್ಲಿ ಹೇಳುವುದು ಬಹಳ ಇತ್ತು. ಮನಸ್ಸು ಗಾಂಧಿ ಬಜಾರ್ ಆದಾಗಲೆಲ್ಲ ನಿನ್ನಂತೆ ನಾನು ಪರಕಿ ಎಂಬ ಭಾವ. ಆದರೂ ಕನ್ನಡಮ್ಮ ನಮ್ಮನ್ನು ಸಲಹುತ್ತಿದ್ದಾಳೆ. ಅವಳ ಮುಂದೆ ನಮಗೆ ಏಕೆ ಅನೇಕ ದೇವರುಗಳು? ಕೆಲವು ಬಾರಿ ಅವರಿವರ ಮಾತಿಗೆ ಕಿವಿ ಕೊಟ್ಟು ಮನಸ್ಸು ನೋಯಿಸಿಕೊಂಡು ಅವಳೋ ಸಾಬಿ ಹುಡುಗಿ ಎಂದಾಗಲೆಲ್ಲ ಜಾತಿ ರಾಜಕೀಯ ಗೊತ್ತಿಲ್ಲದಿದ್ದರೂ ನಾನು ಕುರಿಯಂತೆ ಮಂದೆ ಸೇರಿಲ್ಲ. ನಾನೆನ್ನುವ ಅಸ್ತಿತ್ವದ ಚೂರಿನ ಅಸ್ಪಷ್ಟ ಅರ್ಥೈಸುವುದು ನಿನಗೂ ಕಷ್ಟವಿತ್ತು, ನನಗೂ ಇದೆ. ಸೌಹಾರ್ದತೆಯ ಮಣ್ಣಿನಲ್ಲಿ ನಿಂತ ನೀನು ಭಾವೈಕ್ಯತೆಯ ಬೀಜ ನೆಟ್ಟಿದ್ದು ನಿಜ. ಈಗ ನಿನ್ನ ತೆಂಗು ಎಲ್ಲರಿಗೂ ನೆರಳಾಗಿದೆ. ಭಯಾನಕವಾಗಿದ್ದ ಕ್ವಾರಂಟೈನ್ ದಿನಗಳಲ್ಲಿ ನಿಸಾರ್ ಸತ್ತ ಸುದ್ದಿ. ಮನಸ್ಸಿನಲ್ಲಿ ಇದ್ದ ಅನೇಕ ಭಾವಗಳು ಹಾಗೇ ಉಳಿದು ಬಿಟ್ಟವು. ಜೋಗ್ ನಿಧಾನವಾಗಿ ರೋಧಿಸುತ್ತಿತ್ತು, ಕನ್ನಡಿಗರ ಕೋಟಿ ಮನಗಳಂತೆ. ಸಹ್ಯಾದ್ರಿಯ ಚಿಗುರು ಕಂಬನಿಯಾಗಿತ್ತು ನಿತ್ಯೋತ್ಸವ ಕವಿಯ ಅಗಲಿಕೆಯಲ್ಲಿ. ನಾನು ಸುಮ್ಮನೆ ಆಕಾಶ ನೋಡುತ್ತಾ ನಿಂತೆ. ನಿಜವಾಗಿಯೂ ಆಕಾಶಕ್ಕೆ ಸರಹದ್ದು ಇರಲಿಲ್ಲ. ಆಕಾಶಕ್ಕೆ ತರಹದ್ದು ಇರಲಿಲ್ಲ. ಧನ್ಯವಾದಗಳು. ತಮ್ಮ ಕಂಚಿನ ಕಂಠದಿಂದ ಅತ್ಯಂತ ಸುಂದರವಾಗಿ ಕವನ ವಾಚನ ಮಾಡಿರುವಂತಹ ಜಹನರಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮುಂದಿನದಾಗಿ ಫರ್ಹಾನಾಜ್ ಮಸ್ಕಿ ಈ ಮೇಡಮ್ ಅವರು ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಪ್ರಥಮ ದರ್ಜೆ ಕಾಲೇಜು ಹುಳಿಯಾರು. ಈ ಮೇಡಮ್ ಅವರು ಕವನ ವಾಚನವನ್ನ ಮಾಡಲಿದ್ದಾರೆ. ಅಕ್ಷರ ಸಾಹಿತ್ಯ ವೇದಿಕೆ ಮತ್ತು ಭಂಡಾರ ಪ್ರಕಾಶನ ಮಸ್ಕಿ ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಸಂಭ್ರಮ ನಡೀತಾ ಇದೆ. ಇವತ್ತು 20ನೇ ದಿನದ ಈ ಒಂದು ಸಂಭ್ರಮದಲ್ಲಿ ನಾನು ನನ್ನ ಒಂದು ಕವಿತೆಯನ್ನು ವಾಚನ ಮಾಡುತ್ತೇನೆ. ನನ್ನ ಕವಿತೆಯ ಶೀರ್ಷಿಕೆ ಅವಳು ಕುಳಿತುಕೊಳ್ಳುವುದು ತಪ್ಪೆ. ಅವಳು ಕುಳಿತುಕೊಳ್ಳುವುದು ತಪ್ಪೆ. ಅವಳೇಕೆ ಕುಳಿತಿಹಳು ಆರಿಹೋದ ಮೊಂಬತ್ತಿಯ ಮುಂದೆ. ಅವಳೇಕೆ ಕುಳಿತಿಹಳು ಆರಿಹೋದ ಮೊಂಬತ್ತಿಯ ಮುಂದೆ. ಬೆಳಕಿನಿಂದ ಬೇಸತ್ತು ಕತ್ತಲೆಯನ್ನು ಕಟ್ಟಿಕೊಂಡು, ಬೆಳಕಿನಿಂದ ಬೇಸತ್ತು ಕತ್ತಲೆಯನ್ನು ಕಟ್ಟಿಕೊಂಡು, ತಾನ್ಯಾರೆಂದು ತಿಳಿಯದೋ ತಾನ್ಯಾರೆಂದು ತಿಳಿಯದೋ. ಅಂಧಕಾರದಲ್ಲೇಕೆ ಅವಿತಿಹಳು ಅಂಧಕಾರದಲ್ಲೇ ಏಕೆ ಅವಿತಿಹಳು. ಹಗಲಿರುಳು ಸಮವೇ ಅವಳ ಪಾಲಿಗೆ. ಹಗಲಿರುಳು ಸಮವೇ ಅವಳ ಪಾಲಿಗೆ. ಯಾವ ಗುರುತೂ ಸಿಗದ ಹಾಗೆ, ಯಾರ ಕಣ್ಣಿಗೂ ಬೀಳದ ಹಾಗೆ, ಅದ್ ಹೇಗೆ ಕುಳಿತಿ. ಯಾವ ಗುರುತೂ ಸಿಗದ ಹಾಗೆ, ಯಾರ ಕಣ್ಣಿಗೂ ಬೀಳದ ಹಾಗೆ, ಅದ್ ಹೇಗೆ ಕುಳಿತಿಹಳು ಯಾರ ಅಪ್ಪಣೆ ಇಲ್ಲದೆ. ತಾನು ತಾನಾಗಿ ಕುಳಿತಿರಲು ಅವಳಿಗ್ಯಾವ ಅಧಿಕಾರ. ತಾನು ತಾನಾಗಿ ಕುಳಿತಿರಲು ಅವಳಿಗ್ಯಾವ ಅಧಿಕಾರ. ಅವಳಿಗೆಂಥ ಅಹಂಕಾರ. ಭಯವಿಲ್ಲವೇ ಓ ನಾಜೂಕು ನಾರಿ. ಭಯವಿಲ್ಲವೇ ಓ ನಾಜೂಕು ನಾರಿ. ಸುಮ್ಮನೆ ಕುಳಿತಿರಲು ಅದ್ಯಾವ ಯೋಚನೆ. ಸುಮ್ಮನೆ ಕುಳಿತಿರಲು ಅದ್ಯಾವ ಯೋಚನೆ. ಬರುವಂತೆ ಯಾರು ಕಾಣುತ್ತಿಲ್ಲ. ಬರುವಂತೆ ಯಾರು ಕಾಣುತ್ತಿಲ್ಲ. ಏತಕ್ಕೆ ಕಾದಿರುವೆ. ಕಗ್ಗತ್ತಲೆ ಕೋಣೆಯೊಳಗೆ ಕುಂಟು ಕನಸುಗಳ ಕಪ್ಪು ಕಡಲೊಳಗೆ. ಕುಂಟು ಕನಸುಗಳ ಕಪ್ಪು ಕಡಲೊಳಗೆ.
ಧನ್ಯವಾದಗಳು. ಅತ್ಯಂತ ಸುಂದರವಾಗಿ ಕವನ ವಾಚನ ಮಾಡಿರುವಂತಹ ಫರ್ಹಾನಾಜ್ ಮೇಡಮ್ ಅವರಿಗೆ ಧನ್ಯವಾದಗಳು. ಇದುವರೆಗೂ ಅತ್ಯಂತ ಸುಂದರವಾಗಿ ಅಂತರ್ಜಾಲದ ಅಂಗಳದಲ್ಲಿ ಅಕ್ಷರ ಸಾಹಿತ್ಯ ಸಂಭ್ರಮದ ಈ ಒಂದು ಕಾರ್ಯಕ್ರಮ ಆಸಕ್ತಿದಾಯಕವಾಗಿ ಮೂಡಿ ಬಂದಿದೆ. ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಅಂತರ್ಜಾಲದ ಅಂಗಳದ ಕಾರ್ಯಕ್ರಮದಿಂದ ಎಲ್ಲರೂ ಸಾಹಿತ್ಯದ ಸವಿಯನ್ನು ತಮ್ಮ ಮನಗಳಲ್ಲಿ ತುಂಬಿಕೊಳ್ಳಲಿದ್ದಾರೆ. ಈ ರೀತಿಯ ಒಂದು ಸುಂದರವಾದ ಅವಕಾಶವನ್ನ ಕಲ್ಪಿಸಿಕೊಟ್ಟಿರುವಂತಹ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡುವುದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣೀಭೂತರಾಗಿರುವಂತಹ ಎಲ್ಲರನ್ನೂ ಈ ಸಮಯದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ತಮವಾಗಿ ಆಸಕ್ತಿದಾಯಕವಾಗಿ ಉಪನ್ಯಾಸ ನೀಡಿರುವಂತಹ ಮಧುಮತಿ ಮೇಡಮ್ ಅವರಿಗೂ ಕೂಡ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿಯ ಪರವಾಗಿ ವೈಯಕ್ತಿಕವಾಗಿಯೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕವಿ ಸಮಯದಲ್ಲಿ ತಮ್ಮ ಸುಂದರವಾದ ಕವನಗಳನ್ನ ವಾಚಿಸಿರುವಂತಹ ನಿಂಗಪ್ಪ ತಿಡಿಗೋಳ್ ಸರ್ ಅವರೇ ಹಾಗೂ ಜಹನರ ಕೋಳೂರು ಕುಷ್ಟಗಿ ಮೇಡಮ್ ಅವರೇ, ಫರ್ಹಾನಾಜ್ ಮಸ್ಕಿ ಮೇಡಮ್ ಅವರೇ, ಇವರುಗಳಿಗೂ ಕೂಡ ಅಕ್ಷರ ಸಾಹಿತ್ಯ ವೇದಿಕೆ ಮಸ್ಕಿ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿಯ ಪರವಾಗಿ ಅಲ್ಲದೆ ವೈಯಕ್ತಿಕವಾಗಿಯೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಸುಂದರವಾದ ಪ್ರಾರ್ಥನಾ ಗೀತೆಯನ್ನ ಹಾಡಿರುವಂತಹ ವೆಂಕಟೇಶ್ ನವಲಿ ಸರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅಲ್ಲದೆ ಕೋವಿಡ್ನ ಈ ಸಂದರ್ಭಗಳಲ್ಲಿ ಈ ಅಂತರ್ಜಾಲದ ಕಾರ್ಯಕ್ರಮವನ್ನ ನೆರವೇರಿಸಿಕೊಡುವಂತಹ ಯೋಜನೆಯನ್ನ ಹಾಕಿಕೊಂಡು ಸಾಹಿತ್ಯಾಸಕ್ತರನ್ನೆಲ್ಲ ಒಟ್ಟುಗೂಡಿಸಿ ಒಳ್ಳೊಳ್ಳೆ ಸಾಹಿತ್ಯದ ತುಣುಕುಗಳನ್ನ ರಸದೂಟಗಳನ್ನ ಎಲ್ಲರಿಗೂ ಉಣಬಡಿಸೋದಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಗುಂಡೂರಾವ್ ಸರ್ ಅವರೇ ಅಲ್ಲದೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣೀಭೂತರಾಗಿರುವಂತಹ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ನಿರೂಪಕಿಯಾಗಿ ನನ್ನ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಅಕ್ಷರ ಸಾಹಿತ್ಯ ವೇದಿಕೆ ಹಾಗೂ ಭಂಡಾರ ಪ್ರಕಾಶನ ಮಸ್ಕಿ ಇವರುಗಳಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳುತ್ತೇನೆ.